ಆಂಗಿಕ ಇಡೀ ಭುವನಗಳು ಒಂದು ಲೋಕಗಳು ಕೂಡ ವಾಚಿಕವು ಸರ್ವವಾಂಗಯ ಆಡಿದ ಮಾತುಗಳೆಲ್ಲ ಕೂಡ ಅವನ ಆ ನಾಟ್ಯದ್ದೇ ಒಂದು ಭಾಗ ಮಾತು ವಾಚಿಕ ಆಹಾರ್ಯಂ ಚಂದ್ರ ತಾರಾದಿ ಸೂರ್ಯ ಚಂದ್ರ ನಕ್ಷತ್ರ ಅಲ್ಲಿಂದ ಹಿಡಿದು ಇಲ್ಲಿ ನನ್ನ ಎದುರುಗಡೆಗೆ ಇರುವಂಥದ್ದು ಅವಾಗ ಹೇಳುದು ನಾನೇ ಅಲಂಕಾರ ಅಂತ ಅಂದ್ಬಿಟ್ಟಿದ್ರು ವೇದಿಕೆಯನ್ನು ಅಲಂಕರಿಸಿ ಇದೆಲ್ಲವೂ ಕೂಡ ಅದು ಅಲಂಕಾರವೂ ಹೌದು. ಅಂತಹ ಸಾತ್ವಿಕನಾದ ಶಿವನಿಗೆ, ಯಾಕೆಂದ್ರೆ ಶಿವನೇ ಸತ್ವ, ಅವನಿಗೆ ನಮಸ್ಕಾರ. ಏನು ಹೇಳ್ತಾ ಇದೆ, 4 ವಿಧವಾದ ಅಭಿನಯಗಳನ್ನು ಹೇಳ್ತದೆ ಅಂತ. ಆದ್ರೆ ಅದಕ್ಕೆ ಹಿಂದೆ ಇನ್ನೆರಡು ಅಂಶಗಳನ್ನ ಹೇಳಿದಾಗ ಮಾತ್ರ ಈ ಅಭಿನಯ ಗೊತ್ತಾಗಿದೆ. ಅಭಿನಯ ಅಂತಂದ್ರೆ ಏನು ಗೊತ್ತಾದಾಗ ಈ 2 ವಿಷಯ ಗೊತ್ತಾಗಿದೆ. ಯಾವುದಂದ್ರೆ ರಸ, ಭಾವ, ಅಭಿನಯ. ರಸ ಭಾವ ಅಭಿನಯ ಧರ್ಮೀ ವೃತ್ತಿ ಪ್ರವೃತ್ತಯ ಸಿದ್ಧಿ ಸ್ವರ ತತ್ ಆರೋಗ್ಯಂ ಗಾನಂ ರಂಗಶ್ಚ ಸಂಗ್ರಹ. ಸಂಗ್ರಹ ಏನಪ್ಪ ನಾಟ್ಯಶಾಸ್ತ್ರ ಅಂದ್ರೆ ಇದಿಷ್ಟು. ಇದರ ಆರಂಭನೆ ರಸ. ಆ ರಸ ಅಂದ್ರೆ ಏನು? ಭಾವ. ಭಾವದಿಂದ ರಸ. ಆ ಭಾವ ಅಂತ ಏನು? ಅದು ಇವತ್ತು ನಾವು ಇವಾಗ ಭಾವ ಅಂದ್ರೆ ಏನು ಅಂತ ಗೊತ್ತಿದೆಯಾ? ನಿಮ್ಗೆಲ್ಲರಿಗೂ ಭಾವಗಳಿದ್ದು ಭಾವನೆಗಳಿದ್ದು ಎರಡೂ ಇದೆ. ಏನು ಅದಕ್ಕೆ ವ್ಯತ್ಯಾಸ ಇದೆ? ಭಾವ ಮುಖದ ಮೇಲೆ ಕಾಣುವಂಥದ್ದು, ಮುಖದ ಮೇಲೆ ಮಾತ್ರ ಕಾಣುತ್ತಾ ಭಾವ? ಅಲ್ಲ, ಎಲ್ಲ ಏನು ಭಾವ ಗೊತ್ತಾಗುತ್ತಾ? ಕಾಣಲ್ಲ. ಏನು ಗೊತ್ತಾಗಲ್ವಾ? ಗೊತ್ತಾಗತ್ತೆ. ಅದ್ರ ನಾನು ಒಳಗಾಗುವಂಥದ್ದೊಂದು ಇನ್ನೊಬ್ಬರಿಗೆ ತೋರಿಸೋದು. ಆದ್ರೆ ಭಾವನೆ ಇಲ್ದಿರ ಭಾವ ಬರುತ್ತಾ? ಒಂದು ಸಹಜವಾದ ಪ್ರಕ್ರಿಯೆ ಇದೆ. ನಮ್ಮ ಭಾವನೆಗಳಿದ್ದಾರೆ, ಅವು ಯಾವುದರಿಂದ ಪ್ರಚೋದಿಸಲ್ಪಡುತ್ತೆ. ನಾನು ಏನಾದ್ರು ಹಿಂಗ ಅಂದ ತಕ್ಷಣ ಏನಾಗುತ್ತೆ? ಯಾಕೆ ತಲೆ ಬುದ್ಧಿಸ್ತಾರೆ? ಯಾಕೆ ನಾವು ಉಳಿತಾ ಇದ್ದೇವೆ? ಹಾಗಂದೆಲ್ಲ ಬೆನ್ನು ಕೊಡ್ತಾರ? ಕೊಡ್ತಾರೆ. ಶಾಲು ಹೊಲಿಸೋದಕ್ಕೆ ಬಂದಾಗ ಏನಕ್ಕೆ ಬಂದೆ ಅವರು ಶಾಲು ಹೊಲಿಸೋದಕ್ಕೆ ಬಂದ್ಬಿಡ್ತಾರೆ. ಯಾಕೆ? ಶಾಲು ಹೊಲಿಸ್ತಾ ಇದ್ದಾರೆ, ನಾನು ನಮ್ಮ ಭಾವವನ್ನು ತೋರ್ಬೇಕು, ಅದರಿಂದ ನಾನು ಆಮೇಲೆ ದತ್ತು ತೋರಿಸ್ಬೋದು, ಶಾಲು ಹೊತ್ಕೊಂಡು ಅದಕ್ಕೆ ಅಲ್ವಾ? ಇವಾಗ ಇದು ಸಹಜವಾಗಿ ಆಗ್ಬಿಟ್ಟಿರುವಂಥದ್ದು. ನಾವೆಲ್ಲ ನಗ್ತೀವಿ, ನಗ್ವಿ. ಯಾತಕ್ಕೆ ನಗ್ಗಿದ್ದು? ಯಾಕೆ ನಾವೆಲ್ಲರೂ ನಗ್ಬಾರ್ದು? ಯಾಕೆ ನಕ್ಕಿಗೆ? ಯಾವ ಹಾಸ್ಯ ಪ್ರಜ್ಞೆ ಅದು? ಇವಾಗ ನಾವು ನಗ್ಬಲ್ಲ, ಇದರಲ್ಲಿ ನಾವು ಯಾರನ್ನ ಛೇದಿಸ್ತಾ ಇದ್ದೀವಿ. ನನ್ನ ಹೊಡೆಯೋಕೆ ಹೋಗೋದಕ್ಕೂ ಬೆಂತಟ್ಟೋದು ಒಂದು ಹೊಡೆಯೋದೇ. ಕೈ ಎತ್ತದೆ ಅಂತಂದ್ರೆ ಕೈ ಎತ್ತಿದ್ದಕ್ಕೆ ನಾನೇನೋ ಒಂದು ಕಾರಣವನ್ನು, ಒಂದು ಕಾರ್ಯವನ್ನು, ಎರಡನ್ನೂ ಕೂಡ ಊಹಿಸಿಕೊಳ್ತೇನೆ. ಇದರಲ್ಲಿ ಭಾವನಾ ಅನ್ನೋದಿದೆಯಲ್ಲ, ಅದು ಬೇಸಿಕಲಿ ಒಂದು ಇಮ್ಯಾಜಿನೇಷನ್. ಈ ಊಹೆಯನ್ನು ನಾವು ಸದಾಕಾಲ ಜೀವನದಲ್ಲಿ ಮಾಡ್ಕೊತಾನೇ ಬರ್ತೀವಿ. ಹೌದಾ? ಹಾಗೆ ಮಾಡ್ಕೊಂಡಿದ್ದರಿಂದ ನಾವೇನೋ ಆಗ್ತೀವಿ, ಮತ್ತು ಇನ್ನೊಬ್ಬರ ಮೇಲೆ ಇನ್ನೊಂದು ಇನ್ಫ್ಲೂಯೆನ್ಸ್ ಅನ್ನು ಹಾಕ್ತಾ ಇರ್ತೀವಿ, ಇನ್ನೊಂದು ಪ್ರಭಾವವನ್ನು ಬೀರುತ್ತಾ ಇರ್ತೀವಿ. ಅದರಿಂದ ಭಾವ ಅಂತಂದ್ರೆ ಏನು?
ಇದರ ನಿರ್ವಚನವೊಂದನ್ನು ಮಾಡ್ತೇವೆ ಪುಸ್ತಕ. ಇದು ಭರತಮುನಿಯ ನಾಟ್ಯಶಾಸ್ತ್ರ ಪುಸ್ತಕ. ಇವತ್ತು ನಾವು ಭರತಮುನಿಯನ್ನ ಗೌರವಿಸ್ತಾ ಇದ್ದೀವಿ, ನಾವು ಆತನ ಸ್ಮರಣೆಯನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಯಾಕೆ ಮಾಡ್ತಾ ಇದ್ದೀವಿ? ಅವರು ನಾಟ್ಯಶಾಸ್ತ್ರವನ್ನು ಬರೆದ ಮೊದಲಿಗೆ ಹೇಳ್ತಾರೆ, ಪ್ರಣಮ್ಯ ಶಿರಸಾ ದೇವ ಪಿತಾಮಹ ಮಹೇಶ್ವರ. ಪಿತಾಮಹ ಅಂತಂದ್ರೆ ತಾತ, ಯಾರ್ಯೋ ದೇವತೆಗಳಿಗೆ, ರಾಕ್ಷಸರಿಗೆ, ಎಲ್ಲರಿಗೂ ತಾತ ಆದವನು ಬ್ರಹ್ಮ. ಅವನಿಗೂ ಮಹೇಶ್ವರ, ಎಲ್ಲ ಕೊನೆಗೊಳಿಸುವವನು ಮಹೇಶ್ವರ. ಅವನಿಗೂ ಅವರಿಬ್ಬರಿಗೂ ನಮಸ್ಕಾರ ಮಾಡಿ, ಪ್ರಣಮ್ಯ ಶಿರಸಾದೇವು ಪಿತಾಮಹ ಮಹೇಶ್ವರಂ ನಾಟ್ಯಶಾಸ್ತ್ರಂ ಪ್ರವಕ್ಷ್ಯಾಮಿ. ನಾಟ್ಯಶಾಸ್ತ್ರವನ್ನು ಹೇಳ್ತೀನಿ. ಇದು ನಾನೇ ಹೇಳ್ತಾ ಇರೋದು, ನಾನೇ ಬರೆದಿದ್ದು ಅಂತಲ್ಲ, ಹಿಂದೆ ಬ್ರಹ್ಮನೇ ಮಾಡಿದ್ದನ್ನ. ಬ್ರಹ್ಮಣವಾಗಿ ಉದಾಹೃತ. ಬ್ರಹ್ಮ ಕೆಲಸ ಏನು? ಸೃಷ್ಟಿ ಮಾಡುವುದು. ಸೃಷ್ಟಿನಲ್ಲಿ ಒಂದು ರೀತಿಯ ಸೃಷ್ಟಿಯಲ್ಲ, ಸಹಜವಾದ ಸೃಷ್ಟಿ ಆಗಿದೆ. ಆದರೆ ಅದ್ರ ಜೊತೆಗೆ ಒಂದು ಸಹಜವಲ್ಲದ ಸೃಷ್ಟಿಯೂ ಎರಡು ಬರೋದು ಅವನಿಂದ. ಅಂದ್ರೆ ನಮಗೆ ಸೃಷ್ಟಿ ಒಂದಿದೆ, ವಾಟ್ ವಿ ಸಿ ಎಸ್ ದಿ ರಿಯಲ್ ವರ್ಲ್ಡ್. ದೇರ್ ಇಸ್ ಅ ವರ್ಚುವಲ್ ವರ್ಲ್ಡ್. ವರ್ಚುವಲ್ ವರ್ಲ್ಡ್ ಅಂದ್ರೆ ಇವತ್ತು ಚೆನ್ನಾಗಿ ಗೊತ್ತಾಗ್ತದೆ ಅಲ್ವಾ? ಯಾವ ಒಂದು ಕಲ್ಪಿಸಿಕೊಂಡರು ಈ ಎರಡೂ ಬ್ರಹ್ಮನಿಂದ ಬಂದರು. ಎರಡಕ್ಕೂ ನಾವು ಇದರಿಂದ ಏನ್ ಪ್ರಯೋಜನ ಅಂತ ಕೇಳ್ತಾರೆ ಎಲ್ಲರೂ. ಇವತ್ತಿನ ಪ್ರಸ್ತುತತೆ ಏನು? ಯಾವುದು ಪ್ರಸ್ತುತ? ಏನಾದ್ರು ನಾವು ಯಾಕೆ ಮಾಡ್ತೀವಿ? ನಾವು 40 ವರ್ಷ ನೇತರಾಗಿದ್ದಾಗೂ ಕೂಡ ಎಲ್ಲರೂ ಕಾಲಕ್ಕೆ ಮೊದಲನೇ ಕ್ಲಾಸ್ ಕೇಳ್ತಾ ಇದ್ದೀವಿ ಇದೇ ಪ್ರಶ್ನೆ. ಏನಪ್ಪ ಬಹಳ ಪ್ರಸಿದ್ಧವಾದ, ಅವಾಗಂತೂ ಪ್ರಸಿದ್ಧವಾದ ಕಾಲೇಜು MES ಕಾಲೇಜ್ ಅಂತಲ್ಲಿ ಓದೋದು. ಯಾಕೆ ಯಾವ್ದಂದ್ರೆ ಕಾಲೇಜಿಗೆ ಓದಕ್ಕೆ ಸರ್, ಯಾಕೆ ಓದ್ತೀವಿ? ಏನ್ ಹೇಳ್ತಾರೆ? ಇದು ಸರ್ ಮುಂದೆ ಓದೋದಕ್ಕೆ BA ಮಾಡೋಕ್ಕೆ, MBBS ಮಾಡೋಕ್ಕೆ, IAS ಮಾಡೋಕ್ಕೆ. ಅದ್ಯಾಕೆ ಮಾಡ್ತೀರಿ? ಯಾಕೆ ಮಾಡ್ತೀವಿ? ಅದೇ ಸರ್ ಒಳ್ಳೆ ಕೆಲಸ ಸಿಗುತ್ತೆ. ಕೆಲಸ ಯಾಕೆ ಮಾಡ್ತೀವಿ? ದುಡ್ಡು ಬರುತ್ತೆ. ದುಡ್ಡು ಯಾಕೆ ಬರಬೇಕು? ಯೂನಿವರ್ಸಿಟಿ ಸರ್ ಸುಖವಾಗಿರೋಕ್ಕೆ. ಯಾಕೆ ಸುಖವಾಗಿದ್ದೀರಿ ಹೇಳ್ತಾರೆ. ಅದಕ್ಕೆ ಅದಕ್ಕೆ ಉತ್ತರ ಇದೆಯಾ? ಯಾಕಿಲ್ಲ? ಸಜೀವಾದ ಜೀವನದ ಗುರಿನೇ ಸುಖವಾಗಿರೋದು. ಅದು ನಮ್ಮ ಸ್ವಭಾವ. ಆನಂದ ನಮ್ಮ ಸ್ವಭಾವ. ಅದನ್ನು ನಾವು ಪಡ್ಕೋಬೇಕು. ಹಾಗನ್ಬಿಟ್ಟು ನಮ್ಮ ಗುರಿ ಆನಂದವೇ ಇರುತ್ತೆ, ಸುಖವೇ ಇರುತ್ತೆ ಅಂತ ಹೇಳಿ ಗುರಿ ಸುಖವೇ ಇದ್ರೆ ದಿವಸ ಬರೀ ಸ್ವೀಕ್ಷೆ ತಿಂತ ಇದ್ರೆ ಮ್ಯಾಲ್ಗೆ ಸೇದು ಹೋಗ್ತಾರೆ. ದುಃಖನೂ ಇದೆ. ಬುದ್ಧ ಹೇಳಿದ ದುಃಖವೇ ಸತ್ಯ. ಮೊದಲನೇ ಆರ್ಯ ಸತ್ಯ ಯಾವುದು ಅಂದ್ರೆ ದುಃಖ. ವೇದಾಂತಿಗಳು ಹೇಳಿದ್ರು ಇಲ್ಲ, ಆನಂದ ಅನ್ನೋದೇ ಪರಮಶ್ರೇಷ್ಠವಾದದ್ದು. ಎರಡೂ ನಿಜ. ಯಾಕೆ ಅಂದ್ರೆ ಈ ಜಗತ್ತನ್ನು ಅದನ್ನು ಸೇರಿಸ್ಕೊಂಡಿದೆ. ಮತ್ತೆ ಈ ಸುಖಕ್ಕೂ ದುಃಖಕ್ಕೂ ಮಧ್ಯದಲ್ಲಿ ಇನ್ನೂ ಅನೇಕ ಭಾವಗಳು ಬಂದು ಹೋಗಿರುತ್ತೆ. ಕೆಲವು ಕಷ್ಟಗಳಿದ್ದಾವೆ, ಆ ಕಷ್ಟದಲ್ಲಿ ಸುಖ ಇರುತ್ತೆ ಅಲ್ವಾ? ಕೆಲವು ಸುಖಗಳಿದ್ದಾವೆ, ಆ ಸುಖಗಳು ನಮಗೆ ತೊಂದರೆ ಕೊಡುತ್ತೆ. ಸಿಹಿ ತಿಂದ್ರೆ ಡಯಾಬಿಟಿಕ್ ಆಗಿದ್ರೆ ಕಷ್ಟಪಡ. ಆಮೇಲೆ ಸುಖವನ್ನು ಆರಿಸಿಕೊಂಡು ಸಿಕ್ಕಲಿಲ್ಲ ಅಂತ ನನಗೆ ಕಷ್ಟ ಅಷ್ಟೇ ಅಲ್ಲ, ಕೋಪ ಬಂದಾಗ ನಾನು ಯಾರಿಗೂ ಹೊಡಿತೀನಿ, ಅವನು ವಾಪಸ್ ನಾನು ತಿರುಗಿಸ್ಬಿಡ್ತಾನೆ, ನಾನು ಕೆಳಗೆ ಬಿದ್ದೋಗ್ತೀನಿ, ನನಗೆ ಅವಮಾನ ಆಗುತ್ತೆ. ಏನಿದೆಲ್ಲ ಕೂಡ ಸುಖ ದುಃಖ ಅನ್ನುವುದು ಎರಡು ಕಡೆ ಇದ್ರೆ ಅದರ ಮಧ್ಯದಲ್ಲಿ ಇನ್ನೂ ಅನೇಕ ಬಂದು ಕೋಪ, ಪ್ರೀತಿ,
ಪ್ರೀತಿಸಿದ್ರಿಂದಲೇ ಕಷ್ಟ ಆಗಿರುತ್ತೆ, ಎಲ್ರಿಗೂ ಗೊತ್ತು. ಅದಕ್ಕೆ ಪ್ರೀತಿಸೋದು ಅನಿಸ್ತಿಲ್ಲ. ಮಗುವನ್ನ ಹೆರೋದು ಕಷ್ಟ ಅಂತ ಯಾವ ನಮ್ಮ ಅಜ್ಜಿ ಅವರಜ್ಜಿ 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 ಕಾಲದಿಂದಲೂ ಕೂಡ ಎಲ್ರಿಗೂ ಗೊತ್ತು. ಆದ್ರೆ ಮಕ್ಕಳನ್ನ ಹೆರೋದು ಇದ್ದಾರೆ, ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆಯಲ್ಲ. ಯಾಕೆ ಕಷ್ಟವನ್ನೂ ನಾನು ಸ್ವೀಕರಿಸಿ ಹೋಗುವಂಥದ್ದು ಇರುತ್ತೆ, ಅದರಲ್ಲೂ ಒಂದು ಸುಖ ಇರುತ್ತೆ ಅಲ್ವಾ. ಅದರಿಂದ ಈ ಮೂಲ ಭಾವನೆಗಳಿದೆಯಲ್ಲ, ಸುಖ ದುಃಖ ಇತ್ಯಾದಿಗಳೆಲ್ಲ ಅದರ ಮಧ್ಯದಲ್ಲಿ ಇಲ್ಲ. ಇದು ನಾವೇನಾಗಿದ್ದೀವೋ ಅದು. ಇಲ್ಲಿ ಈ ರಸಾಭಾವ ವಿಜಯ ಹೇಳಿದ್ವಲ್ಲ, ಎಲ್ಲರೂ ರಂಗ ಸಂಗ್ರಹ ಅಂತ ಹೇಳಿದ್ದರಲ್ಲಿ ಮೊದಲಿಗೆ ಪ್ರಾರಂಭ ಮಾಡಿಕೊಳ್ಳೋದು ರಸ ಅಂದ್ರೆ ಏನು, ಭಾವ ಅಂದ್ರೆ ಏನು ಅಂತ ಹೇಳೋದು. ಇದು ಹೇಗಪ್ಪ ಅಂದ್ರೆ ಆತ್ಮನ ಬಗ್ಗೆ ಹೇಳಲು ಶುರು ಮಾಡೋದು. ಆತ್ಮ ಅಂದ್ರೆ ಏನು, ಆತ್ಮ ಇದೆಯಾ ಇಲ್ವಾ ಅಂತ ಚರ್ಚೆ. ಇದೆಯಾ ಅಂದ್ರೆ ಹೇಳಕ್ಕಾಗಿರಲ್ಲ, ಏನಂತ ಹೇಳೋದು, ಯಾಕೆ ಹೇಳಕ್ ಹೋಗ್ಬೋದು, ಹೋಗಿ ಬಿಟ್ಬಿಡೋಣ. ಈ ಜಗತ್ತು ಅಂದ್ರೆ ಏನು ಗೊತ್ತಾ, ಈ ಜಗತ್ತು ಅಂದ್ರೆ ಮಾಯಿ, ಮಾಯಿ ಅಂದ್ರೆ ಏನು ಇವಾಗ ಹೇಳಕ್ಕಾಗಲ್ಲ. ಮತ್ತೆ ಯಾವ ಹೇಳಕ್ಕಾಗಿರುತ್ತೆ ಅಲ್ವಾ. ಹಾಗೆ ಈ ರಸ ಮತ್ತು ಭಾವಗಳನ್ನು ಹೇಳಕ್ಕಾಗಲ್ಲ, ಅದರಲ್ಲೂ ಸುಖ. ಇದರಲ್ಲಿ ಎರಡು ರೀತಿ, ಎರಡು ಭಾವನೆಗಳು. ನಮಗೆ ಭಾವನೆ ಪ್ರೀತಿ ಭಾವನೆ, ದ್ವೇಷದ ಭಾವನೆ, ವೀರದ ಭಾವನೆ. ಚಿಕ್ಕ ಮಗು ಏನು ಗೊತ್ತಿರೋದಿಲ್ಲ, ಅದ್ರ ಕೂಡ ಬಂದು ಪಟ್ಟ ಹೊಡೆಯುತ್ತೆ, ಮೈ ಮೇಲೆ ಹತ್ತಿಕೊಂಡು ಬಿಡುತ್ತೆ. ಅಪ್ಪ ಅಮ್ಮನಿಗೆ ಬಹಳ ಸಂತೋಷ. ಬೇರೆ ಯಾರು ರಾಗಂತ ಬಂದಲ್ಲ, ಸಂತೋಷವಾಗಿರ್ತಾ ನಮಗೆ ಗೊತ್ತಿಲ್ಲ. ಅದು ಎಲ್ಲ ಒಂದು ರೀತಿ ಈ ಇಂಟರಾಕ್ಷನ್, ಒಬ್ಬರು ಇನ್ನೊಬ್ಬರ ಜೊತೆಗೆ ಹೋದಾಗ ಒಂದು ವ್ಯಕ್ತಿತ್ವ ಇನ್ನೊಂದು ವ್ಯಕ್ತಿತ್ವದ ಜೊತೆಗೆ ಸಂಬಂಧವನ್ನು ಏರ್ಪಡಿಸ್ತಾರೆ. ಅದರಿಂದಾಗಿ ಬೇರೆ 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 ಭಾವನೆಗಳು ಬಂದು ಹೋಗ್ತಾ ಇರುತ್ತೆ. ಹೌದಾ? ಇವುಗಳನ್ನ ನಾನು ಅನುಭವಿಸಿ ಅವಾಗಿಂದ ಅವಾಗ ರಿಯಾಕ್ಷನ್ ಕೊಡುವುದು ಸಹಜವಾಗಿ ಆಗಿದೆ, ನಮ್ಮ ಮಾತಿನ ಹಾಗೆ. ಆದ್ರೆ ಅದನ್ನು ನಾನು ಭಾವಿಸಿಕೊಂಡು ಇನ್ನೊಬ್ಬರಿಗೆ ಅದನ್ನು ದಾಟಿಸೋದಿಲ್ಲ. ಅದು ಮಾಡ್ಬೇಕಾದ್ರೆ ವಿ ಬಿಕಮ್ ಕಾನ್ಶಿಯಸ್. ಅದ್ರ ಬಗ್ಗೆ ನಾವು ಪ್ರಜ್ಞಾಪೂರ್ವಕವಾಗಿ ಇರ್ತೀವಿ. ಈ ಪ್ರಜ್ಞಾಪೂರ್ವಕವಾಗಿ ಮಾಡುವಾಗ ಏನಾಗಿರುತ್ತೆ, ನಮಗೆ ಶಾಸ್ತ್ರ ಅನ್ನೋದು ಬರುತ್ತೆ. ಯಾಕಂದ್ರೆ ಶಾಸ್ತ್ರ ಅಂದ್ರೆ ಬುದ್ಧಿ, ಕಲೆ ಅಂದ್ರೆ ಭಾವ. ಭಾವ ಬುದ್ಧಿಗಳಲ್ಲಿ ಸಂಬಂಧ ಇದೆಯಲ್ಲ, ಬಹಳ ವಿಚಿತ್ರವಾದದ್ದು, ವಿರುದ್ಧವಾದದ್ದಲ್ಲ, ವಿಚಿತ್ರವಾದ. ಅನೇಕ ಸತ್ಯ ನಿಮ್ಮ ಆ ಭಾವನೆಗಳ ಬಗ್ಗೆ ನೀವು ಅವೇರ್ ಬಗ್ಗೆ ಒಂದು ಪ್ರಜ್ಞೆ ನಿಮ್ಗೆ ಉಂಟಾಗುತ್ತೆ. ಆ ಭಾವಗಳು ನಿಮ್ಮ ಹತೋಟಿಯಲ್ಲಿ. ಹಾಗಿಲ್ಲದೆ ಹೋದ್ರೆ ನಾವು ಅದರ ಹತೋಟಿಯಲ್ಲಿ. ಸಾಮಾನ್ಯವಾದ ಜಗತ್ತು, ಈ ಬ್ರಹ್ಮನ ಸಾಮಾನ್ಯವಾದ ಸೃಷ್ಟಿಗೂ ಬ್ರಹ್ಮನ ಈ ಕಲೆ ಅನ್ನುವ ಸೃಷ್ಟಿಗೂ ಇರೋ ವ್ಯತ್ಯಾಸ. ನಾವು ಅದರ ಹತೋಟಿಯಲ್ಲಿ ಇರ್ತೀವ ಅಥವಾ ಅದು ನಮ್ಮ ಹತೋಟಿನಲ್ಲಿ ಇರುತ್ತ. ಆಗ ಹತೋಟಿ ತಗೋಬೇಕಾದ್ರೆ ಭಾವಗಳ ಬಗ್ಗೆ ಮೊದಲು ನಾವು ಎಚ್ಚರ ವಹಿಸಬೇಕು. ಯಾವುದಾದಾಗ ಏನಾಗ್ತಾ ಇದೆ, ಎಲ್ಲಿಂದ ಇದಕ್ಕೆ ಬರ್ತಿದೆ, ಏನಾಯ್ತು, ಇದು ಒಂದು ತಪಸ್ಸು, ಇದು ಒಂದು ಧ್ಯಾನ, ಇದು ಒಂದು ಯೋಗ. ಅಂದ್ರೆ ನಾಟ್ಯವನ್ನ ಮೊದಲಿಗೆ ನಾಟ್ಯಶಾಸ್ತ್ರ ಪ್ರವಕ್ಷ್ಯಾಮಿ ಅಂತ ಹೇಳಿದೆ, ಇದು ಶಾಸ್ತ್ರ. ಮುಂದೆ ಅದನ್ನ ಈ ನಾಟ್ಯ ವೇದವನ್ನ ಹೇಳಿ ಅಂತ ಕೇಳೋದು ಬರುತ್ತೆ. ಶ್ರೂಯತಾಂ ನಾಟ್ಯ ವೇದಸ್ಯ ಸಂಭವೋ ಬ್ರಹ್ಮಣ
ಬ್ರಹ್ಮ ನಿರ್ಮಿತ ಅಂತ. ನಾಟ್ಯ ವೇದವನ್ನ ಕೇಳಿ ಅಂತ ಹೇಳೋದು. ಮೂರನೇದೊಂದಿದೆ ನಾಟ್ಯ ಯೋಗಿ ಅನುಸ್ಮೃತ. ನಾಟ್ಯ ಯೋಗದಲ್ಲಿ ಇದನ್ನು ಸ್ಮರಿಸಿಕೊಳ್ಳಿ. ಹೀಗೆ 3 ಹೆಸರುಗಳು ಅರ್ಥ ಮಾಡಿ. ಒಂದಕ್ಕೊಂದು ವಿರುದ್ಧವಾದದ್ದಲ್ಲ, ಒಂದಕ್ಕೊಂದು ಪೂರಕವಾದ. ಅದನ್ನು ನಾನು ಇವತ್ತು ಹೆಚ್ಚಿನ ಭಾಗ ಶಾಸ್ತ್ರದ ಹೇಳೋಕ್ ಹೋಗಲ್ಲ, ವೇದದ ವಿಷಯನೂ ಹೇಳೋಕ್ ಹೋಗಲ್ಲ. ನಾಟ್ಯ ವೇದ ಅಂತಂದಾಗ ವೇದ ಅಂತ ತಿಳ್ಕೊಳ್ಬೇಕು. ಅದು ಇದಿಷ್ಟು ಅಂತ ಹೇಳುತ್ತೆ, ವಿಭಾಗಗಳನ್ನು ಮಾಡುತ್ತೆ, ಇನ್ನು ಹೇಳುತ್ತೆ ಅಷ್ಟೇ, ಒಪ್ಪಬೇಕು. ಯಾರ್ಯಾರನ್ನೇ ನಿಮ್ ಬುದ್ಧಿ ಇದೆಯಾ ಅಂತ ಕೇಳಿದ್ರೆ ಏನ್ ಹೇಳ್ತೀವಿ? ಇದೆ ಅಂತ. ನನ್ಗಿದೆ ನಿಮ್ಗಿದೆಯೋ ಇಲ್ವಾ ಅಂತ ಗೊತ್ತಿಲ್ಲ. ಹಾಗೆ ಅವರು ಇನ್ನೊಬ್ಬರಿಗೆ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಬೇರ್ತಾಗ ಅಂತಂದ್ರೆ ಹೇಳ್ತೀವಿ ಅಲ್ಲ ಸ್ವಾಮಿ, ನಾನು ಹೇಳ್ತೇನೆ ದಿವಸ ನೀನು ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. 40 ವರ್ಷ ಬುದ್ಧಿ ಇಲ್ಲ ಅಂತ ಹೇಳಿದ್ರೆ ಒಂದೊಂದು ಒಪ್ಪೋದಕ್ಕೆ ಇಲ್ವಾ? ಹಾಗೆಯೇ ಅಷ್ಟೇ ಹೇಳೋದಿಲ್ಲ, ನಿನಗೆ ಇದೆಯೇ ಇಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇದೆಯಲ್ಲ, ಯಾವುದು ಕೂಡ ಅಬ್ಸಲ್ಯೂಟ್ ಟರ್ಮ್ಸ್. ಅದು ಯಾವ್ಯಾವುದೋ ಕೆಲವು ರಿಯಾಕ್ಷನ್ಗಳಿಂದ ಗೊತ್ತಾಗ್ತಾ ಇದೆ, ಪ್ರತಿಕ್ರಿಯೆಗಳಿಂದ ಗೊತ್ತಾಗ್ತಾ ಇದೆ ಅಲ್ವಾ? ಅದರಿಂದ ನನಗೆ ಭಾವನೆ ಇರೋದುಂಟು, ಅದು ವ್ಯಕ್ತವಾಗೋದುಂಟು. ಭಾವನೆ ಇರೋದುಂಟು, ಭಾವ ವ್ಯಕ್ತವಾಗೋದುಂಟು. ನನಗೆ ತುಂಬಾ ಕೋಪ ಬಂದಿತ್ತು, ಆದ್ರೆ ನುಂಗ್ಕೊಂಡೆ. ಏನು ನುಂಗ್ಕೊಂಡ್ರಿ? ಏನು ತಪ್ಪು ಮಾಡ್ತಿದೆ ಸ್ವಾಮಿ, ಬಟ್ಟೆಗೆ ಹಾಕೊಳ್ಳಿ. ಇಲ್ಲಪ್ಪ, ನನ್ನ ಹೊಟ್ಟೆ ದಪ್ಪಕ್ಕಿಲ್ಲ ಅಂತ ಹೇಳಿದ್ರು. ಈ ಮಾತುಗಳಲ್ಲಿ ನಾವು ಒಂದು ಚಮತ್ಕಾರ ಇದೆ. ಏನು? ನನಗೆ ತುಂಬಾ ಕೋಪ ಬಂದಿದೆ. ಕೋಪ ಬಂದಾಗ ನಮ್ಗೆ ತೋರಿಸೋದಕ್ಕೆ ಬೇರೆ ಬೇರೆ ದಾರಿ, ಹೌದಾ? ನಿಮ್ಮ ಕೋಪನ ಒಂದು 4 ಬೇರೆ ಬೇರೆ ತರ ತೋರಿಸಿ. ಎದ್ದು ನಿಂತ್ಕೊಂಡು ಕೂತ್ಕೊಳ್ಳಿ, ಕುರ್ಚಿ ಮೇಲೆ ಇವಾಗ ಕೋಪವನ್ನು ನುಂಗಿಕೊಳ್ತೀರಿ. ಕೋಪ ಬಂದಿದೆ, ಕೋಪ ನುಂಗಿಕೊಳ್ತೀರಿ. ಮೇಡಮ್ ನೀವು ಹೇಳಿ. ನನಗೆ ಮೇಡಮ್ ಅವರು ಕೋಪದ ಜೊತೆಗೆ ನೋವು ತೋರಿಸ್ತಾ ಇದ್ರು ಅಂತ ಅನ್ನಿಸ್ತು, ಹೌದಾ? ಅದನ್ನು ನುಂಗಿಕೊಂಡಾಗ ಕೋಪದ ಜೊತೆಗೆ ಒಂದು ನೋವು ಸೇರ್ಕೊಂಡು, ಹೌದಾ? ಅದರಿಂದ ಅವರು ಒಂದೇ ಭಾವವನ್ನು ತೋರಿಸಲಿಲ್ಲ. ಏಕಕಾಲಕ್ಕೆ ಕೋಪ ಬಂದಿದೆ, ಆದ್ರೆ ಅದನ್ನು ಕಷ್ಟಪಟ್ಟು ಸೇರಿಸ್ಕೊಳ್ತಾ ಇದ್ದಾರೆ. ಅದು ಮಾಡುವಾಗ ಏನಾಯ್ತು, ಅವರ ಕೆಲವು ಮಾಂಸಖಂಡಗಳು ಬಿಗಿ ಹಿಡಿದು, ಬಿಗಿ ಹಿಡ್ಕೊಂಡ. ಆ ಬಿಗಿ ಹಿಡಿದಿದ್ದು ನಮಗೇನ್ ಕಾಣಿಸ್ತು ಅಂದ್ರೆ, ನಿಜವಾಗಿ ಮಾಂಸಖಂಡಗಳನ್ನ ಬಿಗಿ ಹಿಡಿದಿತ್ತು, ಕಣ್ಣು ಕಿವುಚಿದ್ದು, ಮುಖ ಕಿವುಚಿದ್ದು, ಇದೇ ಕಾಣಿಸಿದ್ದು. ಆದ್ರೆ ಇದು ಎಲ್ಲದರಿಂದ ಇಂಥದ್ದೊಂದು ಭಾವ ಅಂತ ನಾವು ಊಹೆ ಮಾಡ್ತೀವಿ. ಅವ್ರು ನಿಜವಾಗಿ ಯಾತಕ್ಕೆ ಕೋಪ ಬಂತು? ಯಾಕೆ ಕೋಪ ಬಂತು? ಕೋಪ ಮಾಡ್ಕೊಳ್ಳಿ ತಕ್ಷಣ ಕೋಪ ಮಾಡ್ಕೊಂಡ್ಬಿಡಕ್ಕಾಗಲ್ಲ. ಸೊ ಈ ಕೋಪಕ್ಕೆ ಏನೋ ಒಂದು ಕಾರಣ ಇರಬೇಕು.
ಯಜಮಾನರನ್ನೆಲ್ಲ ಯಾರ ಮೇಲೆ ಕೋಪ ಮಾಡ್ಕೊಂಡ್ರಿ ಅವಾಗ? ದ್ರೌಪದಿಯನ್ನ ನಾನು ಭಾವಿಸ್ಕೊಂಡೆ. ಆದ್ರೆ ದ್ರೌಪದಿಗೆ ಧರ್ಮರಾಯನ ಮೇಲೆ ಕೋಪ ಬಂತ? ದುರ್ಯೋಧನ ಮೇಲೆ ಕೋಪ ಬಂತ? ದುಶಾಸನ ಮೇಲೆ ಕೋಪ ಬಂತ? ಎಲ್ಲರಿಗೂ ಕೋಪ ಬಂತ? ಅದ್ರ ಕೋಪ ಬಂತು ಅಂತಂದಾಗ ಕೋಪ ಅನ್ನೋದು ನನ್ನ ಮೇಲೆ ನನಗೆ ಕೋಪ ಬರುತ್ತೆ. ದ್ರೌಪದಿಗೆ ಅವಳ ಮೇಲೆ ಅವನಿಗೆ ಕೋಪ ಇಲ್ಲ ಬಂದಿರಬಹುದು ಬೇರೆ. ಇವಾಗ ನೀವು ದ್ರೌಪದಿ ಪಾತ್ರ ಮಾಡಿದಾಗ ಯಾರು ಬರೋಣ? ಅಂದ್ರೆ ಸೊ ನೀವು ಏನನ್ನೋ ಒಂದು ನೆನೆಸ್ಕೊಂಡ್ರಿ. ಈಗ ಏನು ನೆನೆಸ್ಕೊಂಡ್ರಿ? ದ್ರೌಪದಿಯ ಕೋಪ. ಹೌದಾ? ದ್ರೌಪದಿಯ ಕೋಪ ಯಾವ ಸಂದರ್ಭದಲ್ಲಿ ಅನೇಕ ಶಕ್ತಿ ಬಂತು. ದುಶಾಸನ ಹೇಳ್ಕೊಂಡ್ ಬಂದಾಗಲೂ ಕೋಪ ಬಂತು, ಕೀಚಕ ಕರೆದಾಗಲೂ ಕೋಪ ಬಂತು, ಧರ್ಮರಾಯ ಇಲ್ಲ ಯುದ್ಧ ಮಾಡೋದು ಬೇಡ ಅಂತ ಮನೆಯಲ್ಲ ಆವಾಗಲೂ ಕೋಪ ಬಂತು. ಹೌದಾ? ಸೊ ನಾವು ಹಲವು ಪ್ರಸಂಗಗಳು ಇದ್ದಾವೆ. ಈ ಕಥೆ ನಮಗೆ ಗೊತ್ತಿರೋದು, ಆದ್ರೆ ನಮ್ಗೆ ಕಥೆ ಗೊತ್ತಿಲ್ಲ. ನನ್ನ ಮಗನ ಮೇಲೆ ನನಗೆ ಕೋಪ ಬಂದಿಲ್ಲ. ಯಾಕೆ? ನನ್ನ ಮಗನ ಮೇಲೆ ನಾನು ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೆ, ಇವಾಗ ಒಂದು ಪ್ರೀತಿ ತೋರಿಸ್ತಾ ಇಲ್ಲ. ಆದ್ರಿಂದ ನನ್ನ ಪ್ರೀತಿ ಇದ್ದಲ್ಲ, ಆ ಪ್ರೀತಿ ಇವಾಗ ಕೋಪ ಆಗ್ತದೆ. ಅದಕ್ಕಲ್ವಾ ಬೇರೆ ಬೇರೆ ಕಾರಣಗಳಿದೆಯಲ್ಲ, ಇವು ದೇ ಟ್ರಿಗರ್ ಸಮಥಿಂಗ್. ಇದನ್ನು ವಿಭಾವ, ಯಾವುದರಿಂದ ಒಂದು ಭಾವ ಉಂಟಾಗುತ್ತೋ ಅಥವಾ ಯಾವುದು ಒಂದು ಭಾವವನ್ನ ಪ್ರದರ್ಶಿಸೋದಕ್ಕೆ ಮೊದಲ ಕಾರಣವಾಗಿರುತ್ತೋ ಅದು ವಿಭಾವ. ಆ ಒಂದು ವಿಭಾಗ ಬಂದ ತಕ್ಷಣ ನನ್ನ ಮಗ ಬಂದ, ನನ್ನ ಎದುರುಗಡೆಗೆ ಕಾಲು ಚಾಚ್ಕೊಂಡು ಕೂತ್ಕೊಂಡ. ನನಗೆ ಏನ್ ಅನ್ಸುತ್ತೆ? ನನ್ನ ಮಗ ಬಂದ, ಕೂತ್ಕೊಂಡ, ಕೂತ್ಕೊಂಡು ಕಾಲು ಚಾಚ್ದ, ಸಿಗರೇಟ್ ತೆಗೆದು ಬಾಯಿಗೆ ಇಟ್ಕೊಂಡು ಸೇರಿದ. ಏನಾಗುತ್ತೆ? ನಾವು ಸಿಗರೇಟ್ ಸೇರೋದು ಇಟ್ಕೊಳ್ಳೋಣ. ಹೌದು, ಯಾಕೆ? ಪ್ರೀತಿ ಇದು ಮಾತ್ರಕ್ಕೆ ನಾವು ಸಿಗರೇಟ್ ಸೇರಿದ್ರೆ ನನಗೆ ಕೋಪ ಬರೋದು. ಇಟ್ ಇಸ್ ಕಂಟಿನ್ಯೂ ಸಮಯ ನನಗೆ ಮರ್ಯಾದೆ ಕೊಡ್ತಾ ಇಲ್ಲ ಇವರು. ಆಮೇಲೆ ಅವನು ನನ್ನನ್ನು ದುಡ್ಡು ಕೇಳ್ತಾರೆ. ನಾನು ಕೊಡೋದಿಲ್ಲ ಅಂತ ಹೇಳ್ತೀನಿ. ಅವನಿಗೆ ಕೋಪ ಬಂತು. ಹೌದಾ? ಅವನಿಗೆ ಯಾಕೆ ಕೋಪ ಬಂತು? ಅವನಿಗೆ ಬಂದ ಕೋಪ ನನಗೆ ಬಂದ ಕೋಪಕ್ಕೂ ಒಂದೇ ಕಾರಣ. ಅವನಿಗೆ ಕರೆಕ್ಟ್ ಆಯ್ತು, ನನಗೂ ಕರೆಕ್ಟ್ ಆಯ್ತು. ಆದ್ರೆ ಅದಕ್ಕಾಗಿ ರೀತಿ ಬೇರೆ ಬೇರೆನಾ? ಇಬ್ಬರಿಗೂ ಕೋಪ ಬಂದಾಗ ಏನಾಗುತ್ತೆ? ಜಗಳ. ವಾದ ಬರೀ ಬಾಯಿ ಮಾತಲ್ಲಾದ್ರೆ ವಾದ ಪ್ರತಿವಾದ. ಹೇಳಬೇಕೆ ಅಂತ ನಾನು ಹೇಳಿದ್ದೆ. ಈಗ ಯಾರ್ದಿದ್ದು ಮನೆ? ನೀನ್ ಯಾಕೆ ಕೆಟ್ಟರು ಅಂತ ನನ್ಗೆ ತಾನೇ ಕೇಳಿದ್ರೆ ಏನಾಗುತ್ತೆ? ಸೊ ಇನ್ನೂ ಕೋಪಕ್ಕೆ ಹೋಗುತ್ತೆ, ಜಗಳ ಆಗುತ್ತೆ, ಎದ್ದಾಚೆಗೆ ಹೋಗ್ಬೋದು, ಇಲ್ಲಾದ್ರೂ ಒದ್ದಾಚೆಗೆ ಆಗ್ತೀನಿ, ಓದಿದ್ದೀನಿ. ಮೊದಲು ಬಂದಾಗ ಇದು ಪ್ರೀತಿಯಿಂದಲೇ ಇಷ್ಟೆಲ್ಲ ಆಗ್ತಿದೆಯಲ್ಲ, ಒಂದು ಇನ್ನೊಂದಕ್ಕೆ ಕಾರಣವಾಗ್ತಾ ಹೋಗ್ತಿದೆಯಲ್ಲ. ಸೊ ದಿಸ್ ಇಸ್ ಎ ಚೈನ್ ರಿಯಾಕ್ಷನ್. ಇದು ಒಂದು ವಿಭಾವ
ಇನ್ನೊಂದು ಒಂದು ಭಾಗ. ಒಂದು ಅದಕ್ಕೆ ಸ್ಟಿಮ್ಯುಲಸ್, ಇನ್ನೊಂದು ಅದಕ್ಕೆ ರೆಸ್ಪಾನ್ಸ್. And that becomes a stimulus again, and that calls for another response. ಹೌದಾ? ಸೊ ಇದಿಷ್ಟರಿಂದಲೂ ಒಂದು ದೃಶ್ಯ ಇಮ್ಯಾಜಿನ್ ಮಾಡ್ಕೊಂಡು ಅದರಿಂದ ಬಂದದ್ದು ಏನು ಅನುಭವ ನನಗೆ? ಅಪ್ಪ ಮಗ ಜಗಳ ಆಡ್ಬಿಟ್ಟಿದ್ದಾರೆ. ಅಪ್ಪ ಮಗ ಜಗಳ ಆಡಿದ್ದಾರೆ. ಒಂದು ಸಂಬಂಧ ಇದೆ. ಆ ಸಂಬಂಧದಲ್ಲಿ ನಾವು ಯಾವ್ಯಾವುದೋ ಭಾವನೆಗಳನ್ನ ಊಹಿಸ್ಕೊಂಡಿದ್ದೀವಿ ಮತ್ತು ಅದರೊಳಗಡೆಗೆ ಅವರಿಬ್ಬರಿಗೂ ಒಂದು ಅಹಂಕಾರ ಇದೆ. ದಿ ಪರ್ಸೋನಾ ಅವರವ್ರು ಇಟ್ಟಿರುವ ಒಂದಿದೆ. ನಾನು ಅಪ್ಪ, ನಾನು ವಾರಸ್ದಾರ. ಮಗ ಕೇಳ್ಕೊಳಲ್ಲ ಅವನು, ನಾನು ವಾರಸ್ದಾರ. ಸೊ ನನ್ನ ಒಂದು ಪರ್ಸೋನ, ನನ್ಗೆ ಇಟ್ಟಿರುವ ಒಂದಿದೆ. ಅದರಿಂದಾಗಿ ನಾನು ಏನ್ ಮಾಡ್ತೀನಿ, ಒಂದಕ್ಕೂ ಇನ್ನೊಂದಕ್ಕೂ ಸಂಬಂಧಗಳನ್ನ ಕಲ್ಪಿಸ್ತಾ ಹೋಗ್ತೀನಿ, ಜಗಳ ಆಡ್ತಾ ಹೋಗ್ತೀನಿ. ಅದು ಒಂದು ಸ್ಟೇಜ್ ಬಂದಾಗ ಇಟ್ ಎಕ್ಸ್ಪ್ಲೋರ್ಸ್. ಅದೇ ಕಾಲಕ್ಕೆ ಅಮ್ಮ ಅದನ್ನು ಬರ್ತಾರೆ. ಸೀರಿಯಲ್ಗಳ ದಿವಸ ನೋಡ್ತಾ ಇರ್ತೀನಿ ಅಂತ ಸೀರಿಯಲ್ ಅಲ್ವಾ, ತಾಯಿಯಾರು ಬರ್ತಾರೆ. ಮತ್ತೆ ಅದಕ್ಕೆ ಸಾವಿರಾರು ಸಾಧ್ಯತೆಗಳಿದೆ. ಯಾವುದರಿಂದ ಆ ಸಾಧ್ಯತೆ ಇನ್ಕ್ರೀಸ್ ಆಗೋದು? ತಾಯಿಯ ವ್ಯಕ್ತಿತ್ವ ಎಂಥದ್ದು, ತಾಯಿಯು ಕೋಪ ಮಾಡ್ಕೊಂಡ್ರೆ ಏನಾಗಿರುತ್ತೆ, ತಾಯಿಯ ಪರಿಸ್ಥಿತಿ ಏನಾಗಿರುತ್ತೆ, ತಂದೆಯ ಪರಿಸ್ಥಿತಿ ಏನಾಗಿರುತ್ತೆ, ಅವನಿಗೆ ಎಷ್ಟು ವಯಸ್ಸಾಗಿದೆ, ಮಗನಿಗೆ ಎಷ್ಟು ವಯಸ್ಸಾಗಿದೆ, ಮಗ ಕೆಲಸ ಮಾಡ್ತಿದ್ದಾನ ಇಲ್ವಾ, ಸೋ ಮೆನಿ ಇಶ್ಯೂಸ್. ಅದು ಒಂದೊಂದು ಇಶ್ಯೂ ಇಂದ ಏನಾಗ್ತಾ ಹೋಗುತ್ತೆ, ಈ ಭಾವಗಳಲ್ಲಿ ಇರುವ ತೀವ್ರತೆ, ಅದಕ್ಕಿರುವಂತಹ ಅರ್ಥ, ಅದಕ್ಕಿರುವ ವ್ಯಾಪ್ತಿ ಬದಲಾಗ್ತಾ ಅಲ್ವಾ. ಯಾವುದೋ ಒಂದು 15 ವರ್ಷದ ಹುಡುಗ ಬಂದ್ರೆ ಮಗನಿಗೆ 15 ವರ್ಷ, ಅಪ್ಪನಿಗೊಂದು 45 ವರ್ಷ ಅಂತಂದ್ರೆ ಆವಾಗಿರುವ ಸಂಬಂಧಗಳು, ಮಗನಿಗೆ ಒಂದು 45 ವರ್ಷ, ಅಪ್ಪನಿಗೆ ಒಂದು 70 ವರ್ಷ ಅಂತಾದಾಗ ಆವಾಗಿರೋ ಸಂಬಂಧಕ್ಕೂ ವ್ಯತ್ಯಾಸ ಹೇಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನಾನು ಕೂದಲಿಂದ ಹಾಕೊಂಡು ಬಂದಿದ್ದೀನಿ ಅಂತಂದ್ರೆ, ಓ ಮುಖ್ಯ ಆದರೂ ಕೂಡ ಮುಂದೆ ನಾನು ಡೈ ಹಾಕೊಂಡ್ಬಿಟ್ಟೆ ಅಂತ. ಡೈ ಹಾಕೊಳ್ಳುವಾಗ ಕರಿ ಡೈ ಹಾಕೊಳ್ಳಲ್ಲ. ಕರಿ ಡೈ ಹಾಕೊಳ್ಳೋದಕ್ಕೆ ಬದಲು ನಾನು ಏನ್ ಮಾಡ್ತೀನಿ, ಯಾವುದೋ ಒಂದು ಕೆಂಚ್ ಎಲ್ಲ ಬರ್ತಲ್ಲ, ಜಾಸ್ ಹಾಕೊಳ್ಳೋದು ಅಂಥದ್ದೆಲ್ಲ ಕಲರ್ಫುಲ್ ಆಗಿ ಎಲ್ಲ ಹಾಕೊಂಡು ಬರ್ತೀನಿ. ನಾನು ಅಂದ್ರೆ ನೀನು ಹಿಂಗಿರ್ಬಾರ್ದು ಅಂತಂದ್ರೆ, ನೀನ್ ಯಾಕೆ ಹಿಂಗಿದ್ಯಾ ಕೇಳೋದು ಯಾಕೆ ಕೇಳ್ತಾರೆ? So you are projecting something. We are always projecting ourselves. ನಾವು ಪ್ರೊಜೆಕ್ಟ್ ಮಾಡ್ಕೊತಾ ಇದ್ದೀವಿ. ಆದರೆ ಒಂದು ಕಲೆ ಅಂತ ಆದಾಗ ಇದು ನಾನು ಹೇಗಿದೆಯೋ ಹಾಗೆ ಹೇಳ್ಕೊಳ್ತಾ ಇಲ್ಲ. Now I am not projecting myself as Srinivasmurthy. Karuna is not projecting as Karuna. But how are they projecting? Something else. And there, ನಮ್ಮ ಭಾವನೆಗಳಿಗೆಲ್ಲ ಅದನ್ನ ನಾವು ತೋರಿಸ್ತಾ ಇಲ್ಲ. ಯಾವುದೋ ಒಂದು ಪಾತ್ರದ ಭಾವನೆಯನ್ನ ಹೇಳ್ತಿದ್ದೀನಿ, ಒಂದು ದ್ರೌಪದಿಯ ಭಾವನೆಯನ್ನು ಹೇಳ್ತೀನಿ. ಆ ದ್ರೌಪದಿಯ ಭಾವನೆಯನ್ನ ಅವರು ತೆಗೆದುಕೊಂಡಾಗ ನನ್ನ ಮೇಲೆ ಆರೋಪ ಮಾಡಿಕೊಳ್ಳುವಾಗ ಅವರು ಇನ್ನೇನು ಆಗ್ತಾ ಇದ್ದಾರೆ. ಹೀಗೆ ಆಗುವುದು ಅನ್ನೋದು ಭವತಿ ಆಗುವುದು. ನಾನೇನೋ ಆಗಿರೋದ್ರಿಂದ ಇನ್ನೊಬ್ಬರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಅವ್ರನ್ನ ಇನ್ನೇನೋ ಮಾಡಿಸ್ತಾ ಇದ್ದೀನಿ.
ನಿಮ್ಗೆ ಏನೋ ಒಂದು ಪ್ರಭಾವ ಬೀರ್ತಾ ಇದ್ದೀನಿ, ಅದು ಭಾವಯತಿ. ಅವತಿ ಭಾವಯತಿ ಇದು ಭಾವ. ಇದೊಂದು ಆನ್ಸರ್. ಎರಡು ಸೇರಿ ಅದು ಭಾವ ಆಗಿರುತ್ತೆ. ಧಾತು ಒಂದೇನೆ ಭೂ ಇರೋದು. ಅದಕ್ಕೆ ಏನಾಗಿರ್ಬೇಕು ಅಂದ್ರೆ ಮೊದಲು ಇರಬೇಕು. ಯು ಮಸ್ಟ್ ಎಸ್ಟಾಬ್ಲಿಷ್ ಯುವರ್ ಸೆಲ್ಫ್ ಆಸ್ ಸಮಥಿಂಗ್. ಅದೇ ಯೋಗ. ನಾನು ಏನಾಗಿದ್ದೀನಿ, ನನ್ನ ದೇಹ ಹೇಗಿದೆ, ನನ್ನ ಮಾತು ಏನಾಗಿರುತ್ತೆ, ನನ್ನ ಮನಸ್ಸು ಏನಿದೆ, ಇದನ್ನೇ ತ್ರಿಕರಣಗಳು ಅಂತ ಕರೆದಿದ್ದು. ಮನಸ್ಸು, ವಾಕ್ ಮತ್ತು ಕಾಯ ಅಲ್ವಾ? ಇದೇ ಅಭಿನಯ. ಮನಸ್ಸಿನಿಂದ ಆದದ್ದೇ ಸಾತ್ವಿಕ ಅಭಿನಯ, ಮಾತಿನಿಂದ ಆಡಿದ್ದೇ ವಾಚಿಕ ಅಭಿನಯ, ನನ್ನ ಇಡೀ ದೇಹದಿಂದ ನಾನು ಮಾಡಿದ್ದೆ ಆಂಗಿಕ ಅಭಿನಯ. ಹೌದಾ? ಇದಲ್ದಿರ ಇದರಿಂದ ಹೊರಗಡೆಗೆ ಇದ್ದು ನಾನು ಅಲ್ಲಿ ಇಲ್ಲಿ ಸೇರಿಸ್ಕೊಂಡು ಆಹಾರತಿ ತಗೊಂಡ್ಬಂದು ಸೇರಿಸ್ಕೊಂಡು ಇನ್ನೇನು ಹಿಂಗೆ ಹಾಕೊಂಡಿದ್ದೀನಿ. ಇದನ್ನ ನಾನು ತೆಗೆದ್ಬಿಟ್ಟು ಇದನ್ನು ಇದೇ ಬಟ್ಟೆ ಇದನ್ನು ತೆಗೆದು ನಾನು ಹಿಂಗೆ ಹಾಕೊಂಡು ಏನಾಗುತ್ತೆ? ಇದು ಡಿಫರೆಂಟ್. ನಾನು ಅದನ್ನೇ ತೆಗೆದೆ, ನಿಂತ್ಕೊಂಡೆ, ಏನಾಗುತ್ತೆ? ನಾನು ಈಗ ಕಟಿಬದ್ಧನಾಗಿದ್ದೇನೆ. ಏನು ಕಟಿಬದ್ಧನಾಗಿದ್ದೇನೆ ಅಂದ್ರೆ ನೋಡಿ, ಮಾತಿನಲ್ಲಿ ಒಂದು ಪ್ರಯೋಗ ಮಾಡ್ತೀರಲ್ವಾ, ನಾವು ಇದಕ್ಕೆ ಕಟಿಬದ್ಧರಾಗಿದ್ದೇವೆ. ಇದು ಹೌದಪ್ಪ, ನಾನೀಗ ಕಟಿಬದ್ಧನಾಗಿದ್ದೇನೆ. ಏನು ವಾಟ್ ಡಸ್ ದಿಸ್ ಮೀನ್? ರೆಡಿ, ಎಸ್ ಕಮ್ ಆನ್. ಹೌದಾ? ಅಂದ್ರೆ ನಾನು ಏನಕ್ಕೂ ಸಿದ್ಧವಾಗಿದ್ದೇನೆ ಅನ್ನೋದು ಒಂದು ದೇಹದಿಂದ, ಒಂದು ಆಹಾರ್ಯದಿಂದ. ಇದು ನನ್ನ ಕಟಿ ಇದ್ದಾಗ ಕಟಿಬದ್ಧ. ಹೌದಾ? ಒಂದು ದೇಹಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಇರಬೇಕು. ತಲೆ ಮೇಲೆ ಒಂದು ಕಿರೀಟ ಹಾಕಬೇಕು ಅಂದ್ರೆ ತಲೆ ಇರ್ಬೇಕ, ಒಳಗಲ್ದಿದ್ರು ಹೊರಗಾದ ಇದ್ದಾಗ ಅದನ್ನ ಕಿರೀಟ ಹಾಕೊಂಡ್ರೆ ಓಹೋ ಇವನು ಇಂಥವನು. ನಾನು ಕಿರೀಟ ಇಟ್ಕೊಂಡಿದ್ದೇನೆ, ಅದನ್ನ ಯಾರಿಗೂ ನಮಸ್ಕಾರ ಮಾಡೋದು. ಯಾಕೆ? ಇದು ಅದಕ್ಕೆ ಹಾಗೇನೆ ಮಾತಾಡುವಾಗ ಆ ಮಾತಿಗೂ ಕೂಡ ಅಲಂಕಾರಗಳನ್ನು ಸೇರಿಸ್ತೀವಿ. ಎಂಥ ಅಲಂಕಾರಗಳನ್ನು ಸೇರಿಸ್ತೀವಿ? ಪೂರಕವಾಗಿ. ಯಾವುದಕ್ಕೆ ಪೂರಕವಾಗಿರೋದಲ್ಲ? ನನ್ನ ದೇಹಕ್ಕೆ, ನನ್ನ ಮಾತಿಗೆ ಸಂಬಂಧವನ್ನ ಏರ್ಪಡಿಸ್ಬೇಕು. ನಾನು ನೀವು ಹೊಡ್ಬಿಡ್ತೀನಿ, ಗೊತ್ತಾಯ್ತಾ? ಕೈ ಹಿಂದ್ಗಡೆ ಹಿಂಗ್ ಕಟ್ಟಿದ್ರೆ ಏನಾಗುತ್ತೆ? ನಾನ್ ನಿನಗೆ ಕರೆದ್ರೆ ಬರುತ್ತ ಮಗಳು, ನಾನು ನಿನಗೆ ಹೊಡಿ ನೋಡೋಣ. ಇದು ಎಂತ ಆಟ ಇದು? ನನ್ನ ಮೊಮ್ಮಗ ತಿಳ್ಕೊಳ್ಳ, ನಾನು ನಿನಗೆ ಹೊಡಿತೀನಿ ಹೇಳಿದಾಗ ಹೊಡಿತೀನಿ ನಿಜವಾಗ್ಲೂ ಅರ್ಥನ? ಯಾರಾದ್ರೂ ಬಂದು ಹೊಡಿತೀನಿ ಅಂತೀಯಾ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಚೈಲ್ಡ್ ಅಬ್ಯೂಸ್ ಎಲ್ಲ ಹೇಳ್ತಾರ? ಯಾಕೆಂದ್ರೆ ನಾನು ಮಾತನಾಡುವಾಗಲೂ ಅದರ ಧ್ವನಿ ಇದೆಲ್ಲವೂ ಕೂಡ ಹೇಳ್ತಾ ಇರೋ ಮಾತು ಹೊಡಿತೀನಿ ಅಂತ, ಆದ್ರೆ ಅದು ಹಿಂದೆ ಇರುವ ಭಾವ ಯಾವುದು? ಪ್ರೀತಿಸ್ತಾ ಇದ್ದೀನಿ. ಹೌದಾ? ಅದರಿಂದ ಒಂದು ಇನ್ನೊಂದಕ್ಕೆ ಪೂರಕವಾಗುವುದು ಅಂದ್ರೆ ಬೇರೆ ಬೇರೆ ಹಂತದಲ್ಲಿ ಪೂರಕವಾಗಿ ಇದ್ದಿದ್ದು. ಹಾಗಾಗಿ ಈ ವಿಭಾವ ಮತ್ತು ಅನುಭಾವಗಳನ್ನ ಇದರಿಂದಲೇ ಮುಖ್ಯವಾಗಿ ಉತ್ಪತ್ತಿ ಆಗುವುದು. ಆದರೆ ಬರೀ ತಂತಾನೆ ಆಗ್ಬಿಟ್ಟಿರೋದಿಲ್ಲ. ಅದಕ್ಕೆ ಈ ವ್ಯಭಿಚಾರಿ ಭಾವಗಳು ಅವುಗಳನ್ನು ಸೇರಿಸಿ
ಸುಮ್ಮನೆ ಕೂತ್ಕೊಂಡು ಟೆಕ್ಸ್ಟ್ ಬುಕ್ ನಲ್ಲಿ ಓದ್ದಂಗೆ ನಾನು ನಿನ್ನನ್ನು ಪಡೆಯುತ್ತೇನೆ ಎಂದು ಆತನು ಹೇಳಿದರು. ಏನು ಗೊತ್ತಾಗುತ್ತೆ? ಅದು ನಿರ್ಭಾವುಕವಾದದ್ದು. ಹೊಡೆಯುತ್ತೇನೆ ಎನ್ನುವ ಶಬ್ದದಲ್ಲಿ ಅರ್ಥ ಇಲ್ಲ. ಹೊಡೆಯುತ್ತೇನೆ ಎನ್ನುವುದನ್ನು ಹೇಗೆ ಹೇಳ್ತೀನಿ ಎನ್ನುವುದರಲ್ಲಿ ಅರ್ಥ ಇದೆ, ಭಾವ ಇದೆ. ಅದರಿಂದ ಹೇಗೆ ಹೇಳ್ತೀರಿ ಅನ್ನೋದಕ್ಕೆ ಈ ಭಾವಗಳನ್ನೇ ಪ್ರದರ್ಶಿಸಬೇಕಾಗುತ್ತೆ. ಅದನ್ನು 3 ರೀತಿ ಅಂತ ಹೇಳಿದ್ದಾರೆ. ಯಾವುದು 3 ರೀತಿ? ಕೆಲವು ನಮ್ಮ ಒಳಗಡೆ ಇರುತ್ತವೆ, ಎಲ್ಲ ಹತ್ರ ಇದ್ದೇ ಇರುತ್ತೆ. ಅದು ಸ್ಥಾಯಿ ಭಾವ. ಇನ್ನೊಂದು ಗುಂಪಿದೆ, ಅದು ಬೇರೆ ಬೇರೆ ಇದನ್ನೆಲ್ಲ ಆವಾಗ ಆವಾಗ ತೋರಿಸುವುದು, ಅದು ಸೇರ್ಕೊಳ್ಳೋದು. ಅವೆಲ್ಲ ಕೂಡ ಅಭಿಚಾರಕಿ. ವಿಚಾರ ಅಂತಂದ ತಕ್ಷಣ ಯಾವುದೋ ಕೆಟ್ಟದ್ದು ಅಶ್ಲೀಲ ಅಂತ ಅಲ್ಲ. ವ್ಯಭಿಚಾರಿ ಭಾವ ಅಂದರೆ ಕರೆದಿರೋದು. ಆಮೇಲೆ ಈ ಪದ ಯಾಕೋ ಮಿಸ್ಯೂಸ್ ಆಗ್ಬಿಡ್ತಾ ಇದೆ ಅಂತ ಅಂದ್ಕೊಂಡು ಸಂಚಾರಿ ಭಾವ ಅಂತ ಕರೆದು ಅರ್ಥ ಹೇಳಿರೋದನ್ನು ವ್ಯಭಿಚಾರಿ ಭಾವ ಅಂತಾರೆ. ಅಭಿಚರತಿ ಬೇರೆ ಬೇರೆಯಾಗಿ ಅದಕ್ಕೆ ಬೇಕಾದಂತ ಕಾಲದಲ್ಲಿ ಅವು ಯಾವುದ್ರ ಜೊತೆಗೆ ಬೇಕಾದ್ರೂ ಹೋಗಿ ಸೇರ್ಕೊಂಡಿರುತ್ತೆ. ನಗುವುದು, ಕೋಪದ ಇವಾಗ ನಗುವುದು. ಎಲ್ಲಿ ನಗಿ? ನೀವು ನಗಿ ನೋಡಿ. ಮೊದಲು ಬಾಯಿ ಮುಚ್ಕೊಂಡು ನಕ್ಕರು, ಆಮೇಲೆ ಬಾಯಿ ತೆಗೆದು ನಕ್ಕರು. ನೀವು ನಗಿ ಮೇಡಮ್, ಅದಕ್ಕಿಂತ ಬೇರೆ ನಗುವಲ್ಲಿ ಏನೇನು ಉಪಯೋಗಿಸುದು? ಯಾವ ಯಾವ ಅಂಗಗಳನ್ನು ಉಪಯೋಗಿಸುದು? ಒಳಗಡೆ ಅಂದ್ರೆ ಎಷ್ಟು ಒಳಗಡೆಯಿಂದ? ಓಕೆ, ಕಣ್ಣು. ನೀವು ಎದ್ದಿಟ್ಕೊಳ್ಳಿ. ನೀವು ಕಾಲಿನಿಂದ ನಗ್ತಾ ಇದ್ದೀರಾ? ಕಾಲ್ ಇಲ್ವಾ? ನೀವು ಕಾಲಿನಿಂದ ನಗಿ ನೋಡಿ. ಅವ್ರ ಕೈಯಿಂದಲೂ ನಗ್ರು, ಕಾಲಿನಿಂದ ನಗಿ ಅಂತ. ಹೌದಾ? ಏನ್ ಮಾಡಿದ್ರು? ಇವ್ರು ನಗಿದ್ದು ಅವ್ರು ನಗಿದ್ದು ಒಂದೇನಾ? ಏನು? ವಾಟ್ ಇಸ್ ದಿ ಡಿಫರೆನ್ಸ್? ಬುದ್ಧನ ಮುಖದ ಮೇಲೂ ಒಂದು ನಗು ಇರುತ್ತಲ್ವಾ? ಒಂದು ಒಳ್ಳೆ ಶಿಲ್ಪ ಆಗಿದೆ. ಅದೆಂತ ನಗು? ಬುದ್ಧ ಸ್ಮಿತ. ನಗು ಹಾಸ್ಯ ಅನ್ನುವುದು ಹಾಸ ಅನ್ನೋದ್ರಿಂದ ಬಂದಿದೆ. ಆದರೆ ನಗ್ಗಿದ್ದೆಲ್ಲ ಹಾಸ್ಯ ಅಲ್ಲ, ನಗಿಸಿದರೆ ಹಾಸ್ಯ. ಹೌದಾ? ನಾನು ಕೋಪ ಮಾಡಿಕೊಂಡು ದುಃಖ ಪಟ್ಟದ್ದು ಅಥವಾ ಅಪಹಾಸ್ಯ ಮಾಡ್ತಾ ಜಗಳ ಆಡ್ತಾ ಇರುವಾಗ ಅಪಹಾಸ್ಯ ಅಂತೂ ನಗು. ಹೌದಾ? ಅದರಿಂದ ಈ ನಗು ಅನ್ನುವುದು ಒಂದು ಕ್ರಿಯೆ. ಆದ್ರೆ ಅದರ ಬಳಕೆ ಆಗುವಂಥದ್ದು ಬೇರೆ ಬೇರೆ ಭಾವಗಳನ್ನು. ಈ ನಗು ಅಂತ ಅನ್ನುವುದು, ಸ್ಮಿತ ಅನ್ನುವುದು ಬೇರೆ ಬೇರೆ ಜೊತೆ ನಮಗೆ ಹೋಗಿ ಭಾವವಾಗಿರುವಂಥದ್ದು. ಅದರಿಂದ ವಿಚಾರಿ ಭಾವ. ಸ್ಥಾಯಿ ಭಾವ ಒಂದು ಕಡೆಗೆ, ವಿಚಾರಿ ಭಾವ ಮಧ್ಯದಲ್ಲಿ, ಕೊನೆಗೆ ಇನ್ನೊಂದಿದೆ, ಅದು ಸಾತ್ವಿಕ ಭಾವಗಳು. 3 ರೀತಿಯ ಭಾವಗಳು. ಒಂದನೇ ಬರಿಬೇಕಾ? ಇದ್ರೆ ಸ್ವಲ್ಪ ಓದು. ಕೆಲವು ಅರ್ಥಮೀಯನ್ನೇ ಕುರಿತು ನಾವು ಇವತ್ತು
ಎಲ್ಲ ಅವಧಾನವನ್ನ ಇಡ್ತಾ ಇರೋದ್ರಿಂದ 3 ಭಾಗಗಳು ಎಲ್ಲಿ ಒಂದು ಮಾಡಬಹುದು ಒಂದು ಗಂಟೆ ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ಕಾಮ. ಓಕೆ, ಇವಾಗ ಏನು ಅಂದ್ರೆ ಈ 3 ರೀತಿ ಅಂತ ಹೇಳಿದ್ರು. ಸ್ಥಾಯಿ ಭಾವ, ವಿಚಾರಿ ಭಾವ ಮತ್ತು ಸಾತ್ವಿಕ ಭಾವ. ಪರಿಭಾಷೆಗಳನ್ನು ತಿಳ್ಕೊಳ್ಳೋದ್ರಿಂದ ಭಾಷೆಯನ್ನು ತಿಳ್ಕೊಳ್ಳೋದೇ ಕಷ್ಟ. ಈ ಪರಿಭಾಷೆ ಅಂತ ಏನನ್ನು ಒಂದು ವ್ಯಾಕರಣ ಇರುತ್ತೆ, ಗ್ರಾಮರ್. ಇದನ್ನ ಬಹಳ ತಾತ್ವಿಕವಾಗಿ ತಿಳ್ಕೊಳ್ಳುವಂಥದ್ದು ಒಂದಿದೆ, ಥಿಯೋರಿಟಿಕಲ್ ಅಂಡ್ ಈವನ್ ಫಿಲಸಾಫಿಕಲ್. ಅದು ಮುಖ್ಯ. ಅದನ್ನು ಅರ್ಥ ಮಾಡಿದ್ದಾರೆ. ಆದರೆ ಅದನ್ನು ತುಂಬಾ ಕಡಿಮೆ ಇಟ್ಕೊಂಡು ಮುಖ್ಯವಾಗಿ ನಾಟ್ಯ ಯೋಗ ಅಂತ ಹೇಳಿದ್ರಲ್ಲ, ನಾಟ್ಯ ಯೋಗದ ಭಾಗವಾಗಿ ಇದನ್ನ ಭಾವಿಸ್ಕೊಳ್ಳೋದು ಹೇಗೆ, ಆ ಭಾವವನ್ನು ವ್ಯಕ್ತಪಡಿಸೋದು ಹೇಗೆ. ವ್ಯಕ್ತಪಡಿಸಿದಾಗ ಈ ಭಾವಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ದೃಶ್ಯ ಆಗುತ್ತೆ. ಅಂತಹ ಹಲವಾರು ದೃಶ್ಯಗಳಾಗುತ್ತೆ. ಆ ದೃಶ್ಯಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಅಂಕ ಆಗುತ್ತೆ, ಒಂದು ನಾಟಕ ಆಗುತ್ತೆ. ಅದರಲ್ಲಿ ಒಂದು ರಸಾಸ್ವಾದ ಅನ್ನೋದು ಗೊತ್ತಾಗಕ್ಕೆ ಹೊರತು ತಾನೇ ರಸ ಅಂತ ಅನ್ನೋದು ದಿಢೀರ್ ಇನ್ಸ್ಟೆಂಟ್ ಪೌಡರ್ ತರ ಇರಲಿಲ್ಲ. ಅದ್ರಿಂದ ಈ ರಸ ಅಂತಂದ್ರೆ ಹೇಗೆ ಅಂತಂದ್ರೆ ರಸ್ಯತೆ ಇದು ರಸ, ರಸೈತಿಕ ಪದಾರ್ಥ. ರಸ ಅಂದ್ರೆ ಏನು ಅಂದ್ರೆ ರಸ್ಯತೆ ಇದು ರಸ, ಯಾವುದನ್ನು ನಾವು ಆಸ್ವಾದಿಸ್ತೀವಿ. ನಾವು ಆಸ್ವಾದಿಸುವಂಥದ್ದು 2 ಇರುತ್ತೆ. ಒಂದು ರಾ ಸಲಾಡ್, ಬರೀ ಈರುಳ್ಳಿ, ಬರೀ ಸೌತೆಕಾಯಿ, ಬರೀ ಕ್ಯಾರೆಟ್ ತಿನ್ನುವಂಥದ್ದು ಇರುತ್ತೆ. ಆದ್ರೆ ಅದನ್ನು ಕೂಡ ತಿಂದರೆ ನಾವು ಒಂಚೂರು ಉಪ್ಪು ಖಾರ ಹಾಕೊಂಡು ಅದನ್ನೇನೋ ಬದಲಾಯಿಸ್ಕೊಳ್ತೀವಿ, ಹೌದಾ? ಈ ಉಪ್ಪು ಖಾರ ಬೇಕಾದಾಗ ನಾವು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅದನ್ನು ಸಂಸ್ಕಾರ ಮಾಡ್ತೀವಿ. ಸಂಸ್ಕಾರ ಅಂತಂದ್ರೆ ಮನೆ ಮಾಡೋದು ಮಾತ್ರ ಸಂಸ್ಕಾರ ಅಲ್ಲ. ಏನ್ ಮಾಡ್ತೀವಿ ಸಂಸ್ಕಾರ ಮಾಡೋದು ಅಂತಂದ್ರೆ, ಬೇರೆ ಯಾವ ಪ್ರಾಣಿಗಳು ಮಾಡಿರೋ ಕೆಲಸ ನಾವು ಮಾಡ್ತೀವಿ. ಏನು ಅಡಿಗೆ ಮಾಡ್ತೀವಿ. ಅಡಿಗೆ ಮಾಡೋದು ಅಂತಂದ್ರೆ ಏನು, ಷಡ್ರಸಗಳು ಅಂತ ಹೇಳೋದು. ಷಡ್ರಸಗಳಲ್ಲಿ 3 ರಸಗಳಂತೂ ಇದೇ ಇರಬೇಕಾ ಯಾವಾಗ? ಉಪ್ಪು, ಹುಳಿ, ಖಾರ. ಕೆಮಿಸ್ಟ್ರಿ ಪ್ರಕಾರ ಹೇಳಿದ್ರೆ ಒಂದು ಆಲ್ಕಲೈನ್, ಒಂದು ಸಾಲ್ಟ್, ಒಂದು ಆಸಿಡ್, ಹೌದಾ? ಅದನ್ನು ಹಾಕಿ ಏನ್ ಮಾಡ್ತೀವಿ? ಬೇಯಿಸ್ತೀವಿ. ಅದು ಪಾಕ. ಹೀಗೆ ಪಾಕ ಮಾಡಿದಾಗ ರಸ ಇರುತ್ತೆ. ಆ ರಸ ಪಾಕ ಅಂತ ಹೇಳ್ತೀವಲ್ಲ, ಯಾವುದು ಅಂದ್ರೆ ಇಟ್ ಶುಡ್ ಅಂಡರ್ಗೋ ಎ ಪ್ರೋಸೆಸ್. ಎಷ್ಟು ಕುದಿಸ್ಬೇಕು? ತುಂಬಾ ಕುದಿಸ್ಬಿಟ್ಟು ಸೀದೋದ್ರೂ ಚೆನ್ನಾಗಿದೆ. ಆ ಉಪ್ಪು, ಹುಳಿ, ಖಾರ ಸೇರ್ಕೊಂಡು ಏನೋ ಒಂದು ರಸ ಬಂದಿರುತ್ತಲ್ಲ, ಒಂದು ರುಚಿ ಅನ್ನೋದು ಬಂದಿರುತ್ತಲ್ಲ. ಈ ಉಪ್ಪು, ಹುಳಿ, ಖಾರ ಅಲ್ದಿರ ಸಿಹಿ ಇರ್ಬೋದು, ಕಹಿನೂ ಇರ್ಬೋದು, ಷಡ್ರಸಗಳು. ಅವುಗಳನ್ನು ಸೇರಿಸ್ಬೇಕಾದ್ರೆ ಯಾವ ಪ್ರಮಾಣದಲ್ಲಿ ಒಂದು ಔಚಿತ್ಯ ಅನ್ನೋದು ಇಷ್ಟು ಸೇರಿಸಬೇಕಾಗುತ್ತೆ. ಇಷ್ಟು ಸೇರಿಸಿದ್ರೆ ನನಗೆ ಚೆನ್ನಾಗಿದೆ, ಖಾರ ಜಾಸ್ತಿ ಆಗ್ತದೆ, ನನಗೆ ಇಷ್ಟ ಇಲ್ಲ. ನಾವು ಸಿರಿಸಿ ಕಡೆಯವರು ಎಲ್ಲದಕ್ಕೂ ಒಂದಿಷ್ಟು ಬೆಲ್ಲ ಹಾಕಲೇಬೇಕು. ಅದು ಅವ್ರದ್ದು. ಇನ್ ಕೆಲವರಿಗೆ ನಮ್ಕೀನ್ ಸ್ವಲ್ಪ ಉಪ್ಪಟ್ಟಿರಬೇಕು. ಅಂದ್ರೆ
ನನ್ನ ರುಚಿಗೆ ತಕ್ಕಂತೆ ಅದನ್ನು ನಾನು ತಯಾರು ಮಾಡ್ಕೊಳ್ತೇನೆ. ಆದರೆ ಹಾಕುವ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಅದು ನನಗೆ ಗೊತ್ತಿರಬೇಕು. ಇದಕ್ಕೆ ಖಾರ ಅಂತಂದ್ರೆ ಹಸಿಮೆಣಸಿನ್ಕಾಯಿ ಖಾರನೂ ಆಗಿರ್ಬೋದು, ಕಾಳು ಮೆಣಸಿನ್ಕಾಯಿ ಖಾರ ಆಗಿರ್ಬೋದು, ಶುಂಠಿ ಖಾರ ಆಗಿರ್ಬೋದು, ಬೆಳ್ಳುಳ್ಳಿ ಖಾರ ಆಗಿರ್ಬೋದು. ಹೌದಾ? ಎಲ್ಲಾನು ಒಂದೇನಾ? ಅಂದರೆ ಅದರೊಳಗಡೆಯೂ ರುಚಿಯ ಭೇದಗಳು ಇರುತ್ತೆ. ದಂಡಿಯಿಂದ ಇದ್ದ ಹೇಳಿದ ಇಕ್ಷುಕ್ಷೀರ ಗುಡಾದೀನ ಮಾಧುರ್ಯಸ್ಯ ಅಂತರಂ ಮಹತ್. ಇಕ್ಷು ಕಬ್ಬು, ಕ್ಷೀರ ಅದು ಕಬ್ಬಿನ ರುಚಿ ಏನು? ಹಾಲಿನ ರುಚಿ ಏನು? ಹಾಲು ಸಪ್ಪೆನಾ? ನಾನು ಒಳ್ಳೆ ಏಟು ಹಾಲು ಹೇಳ್ತಾ ಇದ್ದೀನಿ, ಆದ್ರೆ ಎರಡು ಸಿಹಿ ಒಂದೇನಾ? ಅವೆರಡನ್ನೂ ಸೇರ್ಸ್ ಮಾಡಿದ ಬೆಲ್ಲ. ಬೆಲ್ಲ ಕಬ್ಬಿನ ಬಂದಿತ್ತು, ಬೆಲ್ಲದ ರುಚಿ ಕಬ್ಬಿನ ರುಚಿ ಒಂದೇನಾ? ಇಕ್ಷುಕ್ಷೀರ ಗುಣಾದೀನಾಂ ಮಾಧುರ್ಯಸ್ಯ ಅಂತರಂ ಮಹತ್ ತಥಾಪಿ ತದಾಖ್ಯಾತು ಸರಸ್ವತ್ಯಾಪಿ ನ ಶಕ್ಯತೆ. ಆದರೂ ಅದು ವ್ಯತ್ಯಾಸ ಏನು ಸರಸ್ವತಿಗೂ ಹೇಳಕ್ಕಾಗಿಲ್ಲ. ವ್ಯತ್ಯಾಸ ಗೊತ್ತಾಗೋದು ಹೇಗೆ? ಹಾಗೆ ಈ ಭಾವಗಳನ್ನೆಲ್ಲ ಬೆರೆಸಿದಾಗ ಒಬ್ಬೊಬ್ರು ಒಂದೊಂದು ದಿವಸ ಬೆರೆಸಿದಾಗ ಅದು ರುಚಿ ಬೇರೆ ಬೇರೆ ಆಗಿದೆ. ಆದರೆ ಅದು ಏನೇನು ಅಂತ ಗೊತ್ತಿರಬೇಕು. ಅದನ್ನು ತಿಳಿದುಕೊಳ್ಳುವುದಕ್ಕೆ ಈ ಶಾಸ್ತ್ರ. ಈ ಭಾವಗಳಲ್ಲಿ ಒಂದು ಭವತಿ ತಾನಾಗುವುದು, ಇನ್ನೊಂದು ಭಾವಯತಿ, ಇನ್ನೊಬ್ಬರಿಗೆ ಹೇಳುವುದು. ಅದು ಮೊದಲನೇ ಭಾಗ ಏನು? ತಾನ ಆಗ್ಬೇಕು. ತಾನು ಆಗ್ಬೇಕಾದ್ರೆ ಅದು ತನ್ನೊಳಗೆ ಇರಬೇಕು. ಇಲ್ಲದೆ ಇರೋದಕ್ಕೆ ಎಲ್ಲಿಂದ ಸೃಷ್ಟಿ ಮಾಡಕ್ಕಾಗಲ್ಲ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ. ಇಲ್ಲದೆ ಇರೋದನ್ನ ನನಕ್ಕಾಗಲ್ಲ, ಇರುವುದನ್ನ ತೆಗೆದುಹಾಕಬೇಕಾಗಿದೆ. ಆದ್ರೆ ಒಂದೊಂದು ಹಂತದಲ್ಲಿ ಇದು ಇರುತ್ತೆ. ಸುಮ್ಮನೆ LKG ಮಕ್ಕಳಿಗೆ ಶಾಕುಂತಲ ನಾಟಕ ಮಾಡ್ತೀನಿ ಅಂತ ಹೋಗಿ ಮಾಡಿದ್ರೆ ಆವಾಗ ಅವರಿಗೆ ಇರುವಂತಹ ಶೃಂಗಾರ ರಸವೆಲ್ಲ ಅರ್ಥವಾಗುತ್ತ. ಆದ್ರೆ ಅದ್ರ ಕೆಲವು ದೃಶ್ಯಗಳು ಇವಾಗ ಸರ್ವಧಮನ ಬರ್ತಾರೆ. ಸಿಂಹ ದಂತಾನ್ಸ್ತೆ ಗಣೇಶೆ ಅದು ಸಿಂಹ ಬಂತು. ಆ ಸಿಂಹಕ್ಕೆ ಈ ಚಿಕ್ಕ ಹುಡುಗ ಹೋಗಿ ಅದು ಬಾಯಿ ತೆಗಿತಾ ಇದ್ದಾನೆ. ನಿಮಿಷ. ಆದ್ರೆ ದುಷ್ಯಂತ ಬಂದ, ಶಕುಂತಲೆಯನ್ನು ನೋಡಿದ, ಶಕುಂತಲೆ ನಾಚಿಕೆ ಪಟ್ಕೊಂಡು. ಅದೆಲ್ಲ ಅವ್ರಿಗೆ ಗೊತ್ತಾಗುತ್ತಾ? ಎಲ್ಲ ನಾವು ಅನ್ಕೋತೀವಿ. ಅಥವಾ ಅವ್ರಿಗೆ ಅದು ಏನೋ ಆಗಿರುತ್ತೆ, ಏನು ಅಂತ ಹೇಳಕ್ ಆಗಿರಲ್ಲ. ಆದರೆ ಅದು ಅಲ್ಲಿ ಅವ್ರಿಗೆ ಅಲ್ಲ ಅದು. ಅದರಿಂದ ಒಂದೊಂದಕ್ಕೆ ಒಂದೊಂದು ಹಂತದಲ್ಲಿ ಕೆಲವು ಭಾವಗಳು ಗೊತ್ತಾಗಿದೆ. ಮೂಲತಃ ಇರುವುದು ಒಂದೇ ಭಾವ. ಹುಟ್ಟಿದ ತಕ್ಷಣ ಏನಪ್ಪ ಆಗಿರುತ್ತೆ ಅಂದ್ರೆ ಡ್ರಮ, ಅಳೋದು, ಅಟ್ಟೆ ಗೊತ್ತಿರೋದು. ಭಯ ಅನ್ನೋದು ಮಾತ್ರ ಮೂಲ ಭಾವ, ಮೂಲ ಅಂತರ್ಗತವಾದದ್ದು. ಆಮೇಲಿಂದ ನಿಧಾನವಾಗಿ ಹುಟ್ಟಿದ ಮಗುಗೆ ಅಳೋದು ಬಿಟ್ಟರೆ ಬೇರೆ ಏನು ಗೊತ್ತಿರುತ್ತೆ. ಆದ್ರೆ ಅದು ಆಮೇಲೆ ಬರೀ ಹತ್ರೆ ಹಾಲು ಕೊಡೋದಲ್ಲ, ನನ್ನ ನಕ್ರೆ ಎತ್ಕೊಳ್ತಾರೆ ಎನ್ನುವುದು ಗೊತ್ತಾಗುತ್ತೆ. ಸೊ ಅದು ಒಂದು ರಿಯಾಕ್ಷನ್ ಅನ್ನು ಕೊಡ್ತಾ ಇದೆ ಅಲ್ವಾ? ಆದ್ರೆ ಬೆಳೆದ್ಮೇಲೆ ನಮಗೆ ಯಾವಾಗ ಬುದ್ಧಿ ಬಂತು ಅಂತ ಹೇಳ್ತಾರೆ. ಯಾವಾಗ ಬರುತ್ತೋ ಗೊತ್ತಾಗಲ್ಲ. ಅವಾಗ ನಾವು ವಿ ಸ್ಟಾರ್ಟ್ ಎಂಜಿನಿಯರಿಂಗ್ ದಿಸ್. ಒಂದು 5-6 ವರ್ಷ ಆದ್ಮೇಲೆ ಆವಾಗ ನಮಗೆ ಗೊತ್ತಾಗುತ್ತೆ, ಓಹೋ ಯಾವುದೋ ಒಂದಿದೆ, ನನಗೆ ಮದುವೆ ಆಗಿಲ್ಲ ಆದರೂ ಕೂಡ ಶೃಂಗಾರ ರಸ ಅಂತಂದ್ರೆ 14-15 ವರ್ಷ ಗೊತ್ತಾಗ್ತಾ ಇದೆ. ಪ್ರತಿಭಾವ ಅಂತ ಗೊತ್ತಾಗ್ತಾ ಇದೆ. ಹೌದಾ?
ಇದನ್ನ ಯಾರಿಗೆ ಯಾವುದು ಯೋಗ್ಯತೆ ಇದೆಯೋ, ಯಾವುದು ಅಂತರ್ಗತವಾಗಿದೆಯೋ, ಯಾವ ಭಾವವನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗಿರುತ್ತೋ ಅಂಥದ್ದನ್ನೇ ನಾವು ಸ್ಥಾಯಿ ಭಾವ ಅಂತ ಹೇಳ್ತೀವಿ. What is there in the person, what is already existing, what one can always feel. ಅದರಿಂದಲೇ ಭಯದಿಂದ ಹಿಡಿದು ಶೃಂಗಾರದವರೆಗೆ, from the day of birth to the day of maturity, you cannot pinpoint that day, but it happens. So ಹೀಗೆ ನಮ್ಮೊಳಗಡೆಗೆ ಭಾವಗಳು ಬೆಳೆಯುತ್ತೆ. ಮತ್ತು ಆ ಬೆಳೆದವು ಸದಾಕಾಲ ನಮ್ಮ ಜೊತೆಗೆ ಇರುತ್ತೆ. ಅವುಗಳನ್ನು ಉದ್ಬೋಧಿಸುವಂತಹ ಬೇರೆ ಬೇರೆ ಸಂಗತಿಗಳು ಜೀವನದಲ್ಲಿ ಆಗ್ತಾ ಇರುವುದನ್ನು ನಾವು ಗುರುತಿಸ್ತಾ ಇದ್ದೀವಿ. ಎಂತಹ ಕುಕ್ಕಲು ಮನುಷ್ಯನಿಗೂ ಕೂಡ ಯಾವುದೋ ಒಂದು ಸಂತಿ ಉತ್ಸಾಹ ಬರುತ್ತೆ, ವಾಪಸ್ ಹೊಡಿತೀನಿ ಅಂತ. ಇಲ್ಲವರ ಬದುಕಕ್ಕೆ ಆಗಲ್ಲ. ಮತ್ತು ಎಂಥ ಧೈರ್ಯಶಾಲಿ ಅಂತ ಅನಿಸ್ಕೊಂಡವನು ಕೂಡ ಯಾವುದೋ ಒಂದು ಸಂಗತಿಯಲ್ಲಿ ಭಯ ಅನ್ನೋದಿದೆ. ಎಷ್ಟೇ ನಾವು ಸುಂದರವಾದದ್ದನ್ನೇ ನೋಡ್ಬೇಕು ಅಂತಿದ್ರು ಕೂಡ ಕೆಲಸಕ್ಕೆ ಚಪಲ ಉಂಟಾಗಿದೆ. ಚೆನ್ನಾಗಿದ್ದೇ ಇರೋದನ್ನು ಹೇಳ್ಬೇಕು. ಹಾರರ್ ಸಿನಿಮಾ ನೋಡ್ತೀವಿ. ಆ ಭಯಾನಕ ಅಂತನ್ನುವುದು ನನ್ನ ಒಳಗಡೆಗೆ ಭೀತಿ ಅನ್ನುವುದು ಅಂತರ್ಗತವಾಗಿ ಇದೆ. ಅದನ್ನ ನಾವು ಆಸ್ವಾದಿಸೋದಕ್ಕೆ ಸಾಧ್ಯ ಆಗಿದೆ. ಅದು ರಸವಾಗಬಹುದು, ಅದರಿಂದ ಹಾರರ್ ಸಿನಿಮಾ ನೋಡ್ತೀನಿ. ದುಃಖ ನನಗೆ ಇಷ್ಟ ಇಲ್ಲ ಆದರೂ ಕೂಡ ಟ್ರಾಜಿಡಿಗಳನ್ನು ನೋಡ್ತೀನಿ. ಕಣ್ಣೀರು ಹನಿಸುವಂತಹ ಸಿನಿಮಾಗಳನ್ನ, ನಾಟಕಗಳನ್ನು ನೋಡ್ತೀನಿ. ಲಲಿತ ರಾಗವನ್ನು ಕೇಳ್ತೀನಿ. ದುಃಖವನ್ನ ಪ್ರಚೋದಿಸುವಂತಹ ರಾಗಗಳು ಇದ್ದಾವಲ್ವಾ, ಅದನ್ನು ನಾವು ಯಾಕೆ ಕೇಳ್ತೀವಿ? ಆ ದುಃಖವೂ ಕೂಡ ಆಸ್ವಾದ್ಯ ಆಗ್ಬಿಡುತ್ತೆ. ಹೀಗೆ ನಮ್ಮೊಳಗಡೆಗೆ ಸ್ಥಾಯಿಯಾದಂತಹ 8 ಭಾವಗಳನ್ನು ಹೇಳ್ತಾರೆ. ಇದು ಚರ್ಚೆಗಳನ್ನ ಮಾಡುವಷ್ಟು ಟೈಮ್ ಇಲ್ಲ. 2 ನಿಮಿಷದಲ್ಲಿ ಇದನ್ನು ಈ ಭಾಗವನ್ನು ಏನದು 8 ಸ್ಥಾಯಿ ಭಾವಗಳು? ರತಿಃ, ಹಾಸಶ್ಚ, ಶೋಕಶ್ಚ, ಕ್ರೋಧ, ಉತ್ಸಾಹೌ, ಭಯಂ ತಥಾ ಜುಗುಪ್ಸಾ, ವಿಸ್ಮಯಶ್ಚೇತಿ ಸ್ಥಾಯಿ ಭಾವ ಪ್ರಕೀರ್ತಿತ. ಸ್ಥಾಯಿ ಭಾವಗಳು 8. ಬರೀಬಹುದಾ ಯಾರಾದ್ರೂ ಮೇಲೆ? ರತಿ ಅಂದ್ರೇನು? ಶೃಂಗಾರಕ್ಕೆ ಪೂರಕವಾದದ್ದು. ಏನು ಇದು ಮಾಡ್ಬೇಕು? ಒಬ್ಬ ಹುಡುಗನಿಗೆ ಒಂದು ಹುಡುಗಿಯನ್ನು ನೋಡಿದಾಗ ನಗಬೇಕು, ಕಣ್ಣೊಡಿಬೇಕು ಅಂತ ಅನಿಸುತ್ತೆ ಒಂದು. ಅಥವಾ ಹಾಗ ಮಾಡ್ಬೇಕು ಅಂತ ಅನ್ಸುತ್ತೆ, ಮಾಡಕ್ಕಾಗಿರೋದಿಲ್ಲ, ಮುಖ ತಿರುಗಿಸ್ಕೊಂಡು. ಒಂದು ಹುಡುಗಿ ಒಂದು ಹುಡುಗನ್ನ ಏಯ್ ಅಂತ ಕರೆದ ತಕ್ಷಣ ಹಂಗ ಕರಿಬೇಡ ನನ್ನ ಇದಕ್ಕೆ ಎಷ್ಟು ಪದಗಳಿದೆಯೋ ಅಷ್ಟು ಪದಗಳನ್ನು ಅಲ್ಲಿ ಹೇಳುವಾಗ ಏಯ್ ಅಂತ ಅನ್ನೋ ಒಂದು ಮಾತಿನಲ್ಲಿ ಹಲವು ವಿಭಾಗಗಳು ಆಗ್ತವೆ. ಈ ಮಾತನಾಡಿಸು ಸಲಾಪ, ಇದಕ್ಕೆಲ್ಲ ಪ್ರಚೋದನೆಯನ್ನ ಕೊಡುವಂಥದ್ದಿದೆಯಲ್ಲ. ಏನೋ ಇದನ್ನ ಮಾಡ್ಬೇಕು, ಅದನ್ನ ಮಾಡ್ಬೇಕು, ನೋಡದೆ ಇದ್ದಾಗ ನೋಡ್ಬೇಕು ಅಂತ ಅನ್ಸೋದು, ನೋಡಿದಾಗ ಹತ್ರ ಹೋಗ್ಬೇಕು ಅಂತ ಅನ್ಸೋದು, ಹತ್ರ ಹೋದಾಗ ಮಾತಾಡ್ಬೇಕು ಅಂತ ಅನ್ಸೋದು, ಮಾತನಾಡೋದಕ್ಕೆ ಇಷ್ಟಬೇಕು ಅಂತ ಅನ್ಸೋದು.
ಇವೆಲ್ಲ ಇದೆಯಲ್ಲ, ಇವೆಲ್ಲವೂ ಸೇರಿ ಹಾಗೆ ಅನ್ನಿಸುವುದು, ಮಾಡ್ಬೇಕು ಅಂತ ಅನ್ಸೋದಿದೆಯಲ್ಲ, ಅದು ಮಾಡುವ ಚರ್ಯೆನೇ ಅಲ್ಲ. ಎಲ್ಲ ಮಾಡ್ಬೇಕು ಅಂತ ಅನ್ಸುತ್ತೆ, ಅದ್ರೇನು ಮಾಡುದು, ಮಾಡೋಕ್ಕಾಗಿಲ್ಲ. ಅದು ಸುಮ್ಮನೆ ಇದ್ರೂ ಕೂಡ ಅನಿಸ್ತಾ ಇದೆಯಲ್ಲ, ಅದು ಅವುಗಳನ್ನು ಉದ್ಬೋಧಿಸ್ತಾ ಹೋದಾಗ ಆ ರತಿಯೇ ಶೃಂಗಾರ ರಸವಾದ ಪರಿಣಮಿಸುತ್ತದೆ. ಹೇಳಿ. ರತಿ ಅನ್ನೋದು ಮಾಡಬೇಕು ಅನ್ನುವ ತುಡಿತ. ಅದು ಮಾಡಬೇಕು ಅಂತ ಇರೋದನ್ನ ನಾನು ಯಾವ್ಯಾವ್ದು ರೀತಿಯಲ್ಲಿ ಮಾಡ್ಬೋದು, ಅಥವಾ ಮಾಡಕ್ ಹೋಗಿ ಸೋತೋಗ್ಬೋದು, ಅಥವಾ ಮಾಡೋದಕ್ಕೆ ಹೋಗಿ ಅದಕ್ಕಿಂತಲೂ ಇನ್ನೊಬ್ರು ಎದುರುಗಡೆಗಿರುವವರು, ಎದುರುಗಡೆಗಿರುವವರಲ್ಲಿ ಎರಡು ರೀತಿ ಇರ್ಬೋದು. ಒಂದು ಅನುಕೂಲಕರವಾದದ್ದು, ನನ್ನ ಪ್ರತಿಕೂಲಕರವಾದದ್ದು. ಅನುಕೂಲಕರವಾದದ್ದು ಆ ಹುಡುಗಿ ನೋಡಿದೆ, ಆ ಹುಡುಗಿ ನಾನು ನೋಡಿ ನಕ್ಕಳು, ಆದ್ರೆ ಅಲ್ಲಿ ಇನ್ನೊಬ್ಬ ವಿಲ್ಲನ್ನು ಬರ್ತಾನೆ ಅಂತಂದ್ರೆ ನಾನು ಹೇಳ್ತಾ ಇದ್ರು, ನಾನು ಏನೇನು ಮಾಡ್ತಾ ಇದ್ದೀನಿ ಹಾಗೆ ಮಾಡುವುದಕ್ಕೆ ಯಾವುದು ಪ್ರಚೋದಿಸ್ತೋ ಅದು ರತಿ, ಅದು ನನ್ನಲ್ಲಿ ಸ್ಥಾಯಿಯಾಗಿದೆ. ಅದನ್ನ ನಾನು ಯಾವ ರೀತಿ ಬೆಳೆಸ್ತೀನಿ ಅಂತಂದ್ಬಿಟ್ಟು 3 ಸಂಗತಿಗಳನ್ನ ಅಪೇಕ್ಷಿಸ್ತೇನೆ. ಏನು ಅಂದ್ರೆ ಅಲ್ಲೇ ಹೇಳಿದ್ವಲ್ಲ, ಯಾರು ಇದ್ದಾನೋ ಆ ವ್ಯಕ್ತಿಯ ಪರ್ಸೋನ, ಅವನು ಏನು ಅವನ ರೀತಿಯು, ಯಾವ ದೇಶದವರು, ಅವನು ಹೇಗಿದ್ದಾನೆ ಇತ್ಯಾದಿಗಳನ್ನ ಒಂದು ಕಡೆ. ಇನ್ನೊಂದು ಆ ಕಡೆಗಿರುವವರು, ಅವರು ಏನ್ ಮಾಡ್ತಾ ಇದ್ದಾರೆ, ಅವರ ಸ್ಥಿತಿ ಏನು, ಅವರ ರೀತಿ ನೀತಿಗಳೇನು. ರಾಮನು ಸೀತೆಯನ್ನು ನೋಡ್ದ, ರಾವಣನು ಸೀತೆಯನ್ನು ನೋಡ್ದ, ರಾಮನು ಸೀತೆಯನ್ನು ಪ್ರೀತಿಸಿದ, ರಾವಣನು ಸೀತೆಯನ್ನು ಪ್ರೀತಿಸಿದ. ಆದ್ರೆ ಮೂಲದಲ್ಲಿ ಇರುವಂತಹ ರತಿ ಒಂದೇನೆ, ಆದ್ರೆ ಅವರ ವ್ಯಕ್ತಿತ್ವಗಳಿಂದಾಗಿ ಅದರ ವಿಧಾನ ಬರ್ತದೆ. ರಾವಣ ಮಾಡಿದ್ದು ಅನುಚಿತವಾದದ್ದು. ಆದ್ರಿಂದ ಆ ರಾವಣನ ದರ್ಪ, ಅವನಲ್ಲಿದ್ದಂತಹ ದುಷ್ಟತನ, ಅವುಗಳನ್ನೆಲ್ಲ ನೋಡ್ತಾ ಸೀತೆಯಲ್ಲಿ ಇದ್ದಂತಹ ಮುಗ್ಧತೆ, ಅವಳ ಕೋಮಲತೆ, ಇವುಗಳನ್ನು ನೋಡ್ತಾ ಇವೆಲ್ಲವನ್ನು ನೋಡಿ ಸೀತಾಪಹರಣದಲ್ಲಿ ಮತ್ತೆ ಚಟಾಯುವಂತಹ ಬಂದು ಅದನ್ನು ನಿಲ್ಲಿಸೋದಕ್ಕೆ ಹೋಗಿ ಅವನು ಬಲಿಯಾಗಿ ಪ್ರಾಣ ಬಿಡುವಂತ ಕಾಲದಲ್ಲಿ ರಾವಣನು ಪ್ರೀತಿಸಿದ, ರಾವಣನು ಹೃದಯದಲ್ಲಿರೋದು ರತಿ, ಆದ್ರೆ ಅದು ನನ್ನಲ್ಲಿ ಇರುವಂತಹ ರತಿಯನ್ನು ಉದ್ಬೋಧಿಸುತ್ತದೆ, ನನ್ನಲ್ಲಿರುವ ರತಿಯನ್ನು ಉದ್ಬೋಧಿಸುತ್ತದೆ. ಆದ್ರಿಂದ ಈ ಹೇಳ್ತಾ ಇರುವ ರತಿ ಅಥವಾ ಈ ಸ್ಥಾಯಿ ಭಾವಗಳೇನಿದೆ, ಇವು ಆ ಎರಡು ವ್ಯಕ್ತಿತ್ವಗಳ ಮಧ್ಯದಲ್ಲಿ ಆಗುವ ಸಂಬಂಧವನ್ನ ನಾನು ಗ್ರಹಿಸುವುದಿಲ್ಲ. ಅದು ನನ್ನಲ್ಲಿರುವಂತಹ ರತಿ ಅನ್ನುವುದು ಶೃಂಗಾರ ರಸವಾಗುತ್ತೆ. ಆದ್ರೆ ಆಯಾ ಪಾತ್ರಗಳಲ್ಲಿರೋದು ಮತ್ತೆ ಅವರು ಮಾಡುವಂತಹ ಅಭಿನಯದ ಸ್ವರೂಪದಿಂದ ಅವರು ಮಾಡುವಾಗ ಬೇರೆ ಆಗುತ್ತೆ. ಅದರಿಂದ ಅವರಿಗೆ ಅದು ಅವರು ಭಾವಿಸಿಕೊಳ್ಳಬೇಕಾದದ್ದು ಹೇಗೆ, ಅದು ನಟನಿಗೆ ಬೇರೆ, ಪ್ರೇಕ್ಷಕನಿಗೆ ಬೇರೆ. ಕೊನೆಗೂ ರಸ ಎಲ್ಲಿ ಬರುತ್ತೆ, 4 ಚೀಲಿಗಳ ಮೇಲೆ ಒಂದು ಇಲ್ಲ, ಅದರಲ್ಲೇ ಇದ್ಬಿಟ್ಟಿದೆ, ಇಲ್ಲೇ ಇದೆ. ಆಮೇಲೆ ಇನ್ನೊಂದು ಹೇಳಿದ್ರು, ಇಲ್ಲ ಇಲ್ಲ ಮೊದಲು ಕವಿಯಲ್ಲಿತ್ತು, ಆ ಕವಿ ಅವನು ಏನ್ ಬರೆದು ಅದರೊಳಗಡೆ ಬರಲಿಕ್ಕಿಲ್ಲ. ಇಲ್ಲ ಇಲ್ಲ ಅದು ಆ ಪಾತ್ರದಲ್ಲಿ ಇರುತ್ತೆ, ಅದನ್ನ ಅವರು ಲೆಕ್ಕ ಮಾಡ್ತಾರಲ್ಲ ನಟರು, ಅವರಲ್ಲಿ ಇರಬೇಕು. ಅಭಿನವ್ ಮುಕ್ತ ಹೇಳಿದ, ನೀವು ಏನು ಚಿತ್ರ ಇಟ್ಕೊಂಡಿದ್ದೀರಿ ಅದು ಅಭಿನವ್ ಮುಕ್ತ ಅವನು ಹೇಳ್ದ, ಇಲ್ಲ ಇದೆಲ್ಲ ಇರುತ್ತೆ, ಇಲ್ಲ ಅಂತಲ್ಲ, ಅದು
ಕೊನೆಗೆ ಪರಿಪಾಕವಾಗಿ ರಸ ಪಾಕವಾಗಿ ಬರುವುದು ಪ್ರೇಕ್ಷಕನಲ್ಲಿ. ಅದ್ರ ಪ್ರೇಕ್ಷಕ ಏನ್ ಮಾಡ್ತಾ ಇರ್ತಾನೆ, ನಾವು ಏನು ಮಾಡೋದಿಲ್ಲ, ಸುಮ್ಮನೆ ನೋಡ್ತಾ ಇರ್ತಾನೆ. ಸಾಂಖ್ಯರ ಪುರುಷ ಅವನು. ಅವನು ಏನ್ ಮಾಡ್ತಾನೆ, ಪ್ರೇಕ್ಷಕರು ಅಲ್ಲಿರೋರು ಎಲ್ಲಿ ಬಂದಿದ್ರು ನಾಟಕದಲ್ಲಿ ಇಲ್ಲ, ಅವ್ರು ಏನ್ ಮಾಡ್ತಾರೆ, ಏನು ಮಾಡೋದು, ಏನಾಗುತ್ತೆ ನೋಡ್ತಾರೆ. ಅವರಿಗೆ ನಾವು ಈಗ ಉದ್ಬೋಧನೆ ಆಗುವ ಹಾಗೆ ಮಾಡ್ತೀವಿ. ಅದರಿಂದ ಇಲ್ಲಿ ಹೇಳ್ತಾ ಇರುವಂತಹ ರತಿ ಅನ್ನುವುದು ಪ್ರೇಕ್ಷಕರಲ್ಲಿ ಇರುವಂತದ್ದು. ಅದರಿಂದ ಅವರಿಗೆ ಉತ್ಸಾಹ ಅನ್ನೋದು ಇತ್ಯಾದಿಗಳು ಇಲ್ಲ. ಆದ್ರೆ ಆ ರತಿಯನ್ನ ಅದು ಇರಬೇಕು ಅವರಲ್ಲಿ. ಆಡಿಯನ್ಸ್ ನಲ್ಲಿ ಅದು ಇಲ್ಲದೇನೆ ಹೋಗ್ಬಿಟ್ರೆ, ಅಂದ್ರೆ ಅನ್ನ ಹೇಳಿದ್ರಲ್ಲ, ಒಂದು LKG ಮಕ್ಕಳಿಗೆ ನಾನು ಹೋಗ್ಬಿಟ್ಟು ಎದ್ದು ಗೋವಿಂದವನ್ನ ಅಭಿನಯಿಸಿ ತೋರಿಸ್ತೀನಿ, ಏನಾಗುತ್ತೆ, ಅವರು ಕಾಣುವಂತಹ ಕೃಷ್ಣ ಬೇರೆ. ಅದೇ ಒಂದು 15 ವರ್ಷದ ಹುಡುಗನಿಗೆ ತೋರಿಸಿದಾಗ ಅದು ಬೇರೆ, ಅದೇ ಒಂದು 50 ವರ್ಷದವನಿಗೆ ತೋರಿಸಿದಾಗ ಅದು ಬೇರೆ, ಅದೇ ಒಂದು 70 ವರ್ಷದ ಸನ್ಯಾಸಿಗೆ ತೋರಿಸಿದ್ರೆ ಬೇರೆ. ಅವನು ಅದನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದು ಸಾಧ್ಯ ಆಗಿದೆ. ವಿ ವಿಲ್ ಕಮ್ ಟು ದಟ್. ಅದರಿಂದಲೇ ನಾಟ್ಯಂ ಭಿನ್ನ ರುಚಿಯಂತ್ಯಂಸ್ಯ ಬಹುಧಾ ಏಕಂ ಸಮಾರಾಧನಂ ಅಂತ ಕಾಳಿದಾಸ. ಭಿನ್ನ ರುಚಿ ಅನೇಕರಿಗೆ ಏಕಕಾಲಕ್ಕೆ ಇದು ಸಮಾರಾಧನೆಯನ್ನು ಮಾಡ್ತಾ ಇರ್ತಾರೆ. ಅದು ಮಾಡೋಕ್ ಸಾಧ್ಯ ಆಗೋದು ಯಾವಾಗ ಅಂತಂದ್ರೆ, ಈ ಭಾವಗಳನ್ನ ರಸವಾಗಿ ಪರಿಣಾಮಗೊಳಿಸುವುದಕ್ಕೆ ಒಂದು ನಾನು ಐ ವಿಲ್ ಹ್ಯಾವ್ ಟು ಮೇಕ್ ಎ ಕಾಂಟ್ಯಾಕ್ಟ್ ವಿತ್ ಅದರ್ಸ್. ಅದರಿಂದ ಅದು ನನ್ನ ಗೋಳಾಟ ಹೇಳ್ಕೊಳಕ್ ಬರ್ತಾ ಇಲ್ಲ, ನನ್ನ ಸುಖ ಹೇಳ್ಕೊಳಕ್ ಬರ್ತಾ ಇಲ್ಲ, ನನ್ನ ಹೆಂಡತಿ ಮಕ್ಕಳ ಕಥೆ ಹೇಳ್ಕೊಳಕ್ ಬರ್ತಾ ಇಲ್ಲ. ಇದು ನನಗೂ ಪ್ರೇಕ್ಷಕರಿಗೂ ಮಧ್ಯದಲ್ಲಿ ಒಂದು ಸಾಮಾನ್ಯವಾದದ್ದು ಇದೆಯಲ್ಲ, ಇಬ್ಬರು ಹಂಚಿಕೊಳ್ಳಬಹುದಾದಿದೆಯಲ್ಲ, ಅದನ್ನ ಹೇಳಕ್ ಬರ್ತಾ ಇಲ್ಲ. ಅದನ್ನೇ ಸಾಧಾರಣೀಕರಣ. ಹಾಗೆ ಸಾಧಾರಣೀಕರಣ ಮಾಡಬೇಕಾದ್ರೆ ವಸ್ತು ಅಂತಂದ್ರೆ ಏನು, ದೇ ಶುಡ್ ಬಿ ಅ ಗಾಡ್. ಆಮೇಲೆ ಪಾತ್ರ, ಆಮೇಲೆ ಈ ರಸ, ಇವು ಮೂರು ಇರಬೇಕು. ಅದನ್ನು ನಾವು ಇವಾಗ ರಸ ಅಂತನ್ನುವುದನ್ನು ಅದರ ಪರಿಭಾಷೆಯನ್ನು ತಿಳಿದುಕೊಳ್ಳುವಾಗ ಹೀಗೆ ಈ 8 ಸ್ಥಾಯಿ ಭಾವಗಳು, ಶೋಕಶ್ಚ, ಶೃಂಗಾರ, ಹಾಸ್ಯ, ಕರುಣ, ರುದ್ರ, ವೀರ, ಬೀಭತ್ಸ, ಭಯಾನಕ. ಭಯಾನಕ, ಬೀಭತ್ಸ, ಈ ರೂಪಕ್ಕೆ ಬರೀರಿ, ಆರಿಸ್ಬಿಡಿ. ಶೃಂಗಾರ, ಹಾಸ್ಯ, ಕರುಣ. ಇದರಲ್ಲಿ ಏನಾಗಿರುತ್ತೆ ಅಂದ್ರೆ 3 ವಿಭಾಗಗಳು ಅಂತ ಹೇಳಿದ್ರಲ್ಲ, ಅದರ ಮೊದಲನೆಯದು ಈ ಸ್ಥಾಯಿ ಭಾವ ಅಂತ. ಆ ಸ್ಥಾಯಿ ಭಾವದಲ್ಲಿ 8 ಕೇಳಿದ್ರು. ಈ 8 ಯಾವ್ಯಾವುದು ಅಂದ್ರೆ, ಶೃಂಗಾರ ಚೋಲಾಗಿ ಅದು ಶೃಂಗಿರೆಯದಿ ಶೃಂಗಾರ, ತುಂಬಾ ಮೇಲಿನದು. ಯಾಕೆಂದ್ರೆ ಬೆಳವಣಿಗೆಯಲ್ಲಿ ಪೂರ್ತಿ ಒಂದು ಮೆಚೂರಿಟಿ ಅನ್ನೋದು ಬಂದಿದ್ದಾದ ಮೇಲೆ ಮಾತ್ರ ಗೊತ್ತಾಗುವಂಥದ್ದು. ಮೂಲದಲ್ಲಿ ಇರುವಂಥದ್ದು ಏನು ಅಂದ್ರೆ ಭಯ, ಭೀತಿ, ಹುಟ್ಟಿದಾಗಿನಿಂದ ಬಂದಿರೋದು. ಆದ್ರೆ ಅದ್ರ ಜೊತೆಗೆ ಆ ಭೀತಿಯನ್ನ ನಾವು overcome that and to survive and then also to enjoy. ಈ ಭೀತಿಯನ್ನ ಹುಟ್ಟಿದ ಕೂಡಲೇ ಬಂದ ಭೀತಿಯನ್ನ, ಟ್ರೌಮಾನ ಮೀರ್ಬೇಕು, ಆಮೇಲೆ ಬದುಕಬೇಕು, ಆಮೇಲೆ ಚೆನ್ನಾಗಿ ಬದುಕಬೇಕು, ಅದನ್ನ ಸಂತೋಷ ಪಡಬೇಕು, ಅನುಭವಿಸಬೇಕು, ಆಸ್ವಾದಿಸಬೇಕು. ಹಾಗಾಗುವ ಮಟ್ಟಕ್ಕೆ ಹೋದಾಗಲೇ ರಸ ಅನ್ನೋದು ಬರುವುದು. ಅದರಿಂದ
ಶೃಂಗಾರ ಅನ್ನುವುದು ಒಂದು ಸ್ಥಿತಿ ಆದ್ರೆ ಬುದ್ಧಿ ಬಂದ ಮೇಲೆ ಮಾತ್ರ ಬರುವಂತದ್ದು ಹಾಸ್ಯ. ನಗು ನಗು ಅಂದ್ರೆ ಬೇರೆ ಬೇರೆ ನಗುಗಳು ಇದೆಯಲ್ಲ, ಹಾಸ, ಅದೆಲ್ಲ ಚಿಕ್ಕ ಮಗುಗೂ ಹಾಸ ಇರುತ್ತೆ. ಭಾವದಲ್ಲಿ ಬರುವಂತದ್ದು ಹಾಸ, ರಸದಲ್ಲಿ ಇರುವುದು ಹಾಸ್ಯ. ನಗಿಸುವಂಥದ್ದು ಹಾಸ್ಯ, ನಗು ಹಾಸ. ಆದ್ರೆ ಈ ನಗೋದರಲ್ಲಿ ಮುಗ್ಧವಾಗಿ ನಗೋದಿದೆ, ಆದ್ರೆ ಹಾಸ್ಯ ಅಂತಂದ್ರೆ ಬುದ್ಧಿವಂತಿಕೆ ಅಂತ ನಗೋದು. ಅದರಿಂದ ಯಾರು ಜೋಕ್ ಮಾಡ್ತಾರೆ, ಒಂದಕ್ಕೆ ಹೋದ್ರೆ ಏನಂತೀವಿ, ಬುದ್ಧಿ ಇಲ್ಲ ಅಂತೀವಿ. ಅಥವಾ ಹುಚ್ಚುಚ್ಚಾಗಿ ನಗ್ರೆ ಆವಾಗ ಹುಚ್ಚು ಅಂತೀವಿ. ಅದು ನಗು ಅಲ್ಲ, ಅದು ಹಾಸ್ಯ ಅಲ್ಲ. ಅದರಿಂದ ಹಾಸ, ನಗು ಅನ್ನೋದು ಇದ್ದಿದ್ದೆಲ್ಲ ಹಾಸ್ಯ ಅಲ್ಲ. ನಗಿಸುವಂತೆ ಮಾಡುವುದು. ನಗಿಸುವಂತೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಸಾಮಾನ್ಯವಾದ ವಿಧಾನಗಳು ಏನಿದ್ದಾರೆ ಅದನ್ನು ಸೊಟ್ಟೆ ಮಾಡೋದು. ನಡೀತಾ ಇರೋದು ಸೊಟ್ಟೆ ಮಾಡಿದ್ರೆ ಒಂದು ಕ್ಲೌನ್ ತಂದಿದ್ದು, ಇವಾಗ ಕೈ ಇಲ್ಲ, ಸುಮ್ಮನೆ ಕುಬ್ಬಿಗೆ ಕುಬ್ ಹಾಕೋಬೇಕಪ್ಪ, ಹಾಕೊಂಡ್ರೆ ಏನಾಗಿರುತ್ತೆ, ಆಮೇಲೆ ಎಲ್ಲ ಅಲಂಕಾರ ಮಾಡ್ಬಿಟ್ಟು ಒಂದು ಸಣ್ಣ ದೃಷ್ಟಿ ಚಿತ್ರ ಇಡ್ತಾರೆ. ಅವಾಗ ವಚನ ಕಾಣಿಸ್ತಾ ಇದೆ. ಅದೇ ತೆಗೆದು ನಾನು ಮೂಗಿ ಮೇಲೆ ಕಟ್ಕೊಂಡ್ಬಿಟ್ಟೆ, ಏನಾಗುತ್ತೆ? ಯಾಕೆ? ಆದ್ರೆ ನಾನು ಬರ್ತೀನಪ್ಪ, ನಾನು ಮೂಗು ಸೊಟ್ಟಾಗಿ ಇದೆ. ನೀವು ಮೂಗು ತೀಡುವ ಅಂತಂದ್ರೆ ಏನು ಅನಿಸುತ್ತೆ? ಹಾಸ್ಯನ? ಇದು ವ್ಯತ್ಯಾಸ. ಏನ್ ವ್ಯತ್ಯಾಸ? ನಗು ಹಾಗೆ ಕಾಣಿಸೋದೆಲ್ಲ ಹಾಸ್ಯ ಅಲ್ಲ, ನಗಿಸೋ ಹಾಗೆ ಮಾಡುವಂಥದ್ದೆಲ್ಲ ಹಾಸ್ಯ. ಹಾಗೆ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಈ ಶೃಂಗಾರದಲ್ಲಿ ಏನಿದೆಯೋ ಅದನ್ನ ನಾನು ವಿಪರೀತ ಮಾಡಿಬಿಟ್ಟಿರ್ತೀನಿ. ಆದ್ರಿಂದಲೇ ಭಾರತ ಇನ್ನೊಂದು ಮಾತು ಹೇಳಿದ್ದಾರೆ, ಶೃಂಗಾರಾಧಿ ಭವೇತ್ ಹಾಸ್ಯ. ಶೃಂಗಾರದಿಂದಲೇ ಹಾಸ್ಯ ಬರುತ್ತೆ. ಯಾಕಂದ್ರೆ ಅದು ಇದಕ್ಕಿಂತ ಹೆಚ್ಚು ಬುದ್ಧಿ ಅಪೇಕ್ಷಿಸುತ್ತೆ. ಆದ್ರೆ ಅಳುವುದು, ದುಃಖ ಪಡೋದಿದೆಯಲ್ಲ, ಇದು ಮೂಲದಲ್ಲಿದೆ ಶೋಕ. ಆ ಶೋಕದಿಂದ ಕರುಣ ಅನ್ನುವುದು ಬರುತ್ತೆ. ಮೇಡಮ್ ಕರುಣ ಅಲ್ಲ, ಕರುಣ ಅನ್ನೋದಕ್ಕೆ ಎರಡು ಅರ್ಥಗಳಿವೆ. ಒಂದು ತಾನೇ ದುಃಖ ಪಡುವುದು, ಕರುಣಾಜನಕವಾಗಿರುವುದು, ಕರುಣೆಯನ್ನು ಉಂಟು ಮಾಡಿ, ಯಾಕೆಂದ್ರೆ ನಾನು ದುಃಖದಲ್ಲಿ. ಇನ್ನೊಂದು, ಬೇರೆಯವರು ದುಃಖದಲ್ಲಿ ಇದ್ದಾಗ ಅದಕ್ಕೆ ಐ ಸಿಂಪಥೈಸ್, ಐ ಎಂಪಥೈಸ್. ಬುದ್ಧನ ಕರುಣೆ ಅಂದ್ರೆ ಬುದ್ಧ ಓಡಾಡದ ಅಂತಲ್ಲ, ಅದರಿಂದ ಈ ಕರುಣ ಅಂತನ್ನುವುದು ಶೋಕದಲ್ಲಿ ಎರಡು ರೀತಿ ಕಾಣಿಸಿಕೊಳ್ಳುತ್ತದೆ. ಒಂದು, ತನ್ನದೇ ದುಃಖ ತೋರ್ಕೊಂಡು, ಅದ್ಯಾವುದು ಸಿನಿಮಾದಲ್ಲಿ ರಾಜ್ಕುಮಾರ್ ಅತ್ರಪ್ಪ ಫೇಮಸ್ ಅವರು, ಯಾರು ತೀರ್ಕೊಂಡಿದ್ದಾರೆ, ಮಗ ಹೋಗಿದ್ದಾನೆ, ಅಮ್ಮ ತೀರ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅನ್ಕೊ. ಈ ಅಳು ಅನ್ನೋದಿದೆಯಲ್ಲ, ಅದು ಅವರ ದುಃಖವನ್ನು ಹೇಳ್ಕೊಳ್ಳೋದು. ಅದರಿಂದ ನಮಗೂ ಕೂಡ ಅಯ್ಯೋ ಅಂತ ಅನ್ಸುತ್ತಲ್ವಾ, ಅದು ಒಂದು ಭಾಗದ ಕರುಣ. ಅಂದ್ರೆ ಹೀಗೆ ಮಗು ಸತ್ತೋಯ್ತು, ಬದುಕಿಸ್ಬೇಕು, ಬದುಕಿಸುವಂತ ಬುದ್ಧನ ಹತ್ರ ಕಿಸಾ ಗೌತಮಿ ಹೋಗಿ ಕೇಳ್ಕೊಳ್ಳೋದಿದೆಯಲ್ಲ, ಅದು ಮೊದಲನೇ ಭಾಗದಲ್ಲಿ. ಆ ಕಿಸಾ ಗೌತಮಿಯಲ್ಲಿ ಆ ತಾಯಿಯ ಕರುಣಾಜನಕವಾದ ಸ್ಥಿತಿ. ಆಗ ಬುದ್ಧ ಆಯ್ತು ನಾನು ಬದುಕಿಸ್ತೀನಿ ಅಂತ ಹೇಳ್ತಾನ. ಅವನು ನಮ್ಮ ಕಾರ್ಪೊರೇಟ್ ಡಾಕ್ಟರ್ ಅಲ್ವ, ಅವ್ರು ಹಂಗೆಲ್ಲ ಸುಳ್ಳು ಹೇಳೋದಿಲ್ಲ. ಏನ್ ಮಾಡ್ದ, ಸಾವಿಲ್ಲದ ಮನೆಗೆ ಸಾಸಿವೆಯ ದಾರವ ಅಂತ ಹೇಳಿ ಕಳಿಸ್ತಾನೆ. ಅವ್ರು ಹೋದ್ರು. ಹೋದ್ರೆ ನೋಡ್ ಎಲ್ಲರ ಮನೆಯಲ್ಲೂ ಸಾಸಿವೆ ಕೊಡಿ ಕೊಡ್ತೀವಿ,
ಅದೇ ಮೊನ್ನೆ ನನ್ನ ಮಗ ಸತ್ತ, ನಿನ್ನೆ ನಮ್ಮಮ್ಮ ಸತ್ತು, ಇವತ್ತೇ ನನ್ನ ಅಳಿಯ ಹೋದ, ಇವತ್ತೇ ನನ್ನ ತಾಯಿ ತಿಳ್ಕೊಂಡು, ಒಬ್ಬೊಬ್ಬರ ಮನೆಯಲ್ಲೂ ಒಂದೊಂದು ಸಣ್ಣ ಕತೆ ಹೇಳ್ತಾ 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 ಇವಳು ಅವ್ರು ಎಲ್ಲ ದುಃಖವನ್ನು ತಾನು ತೆಗೆದುಕೊಳ್ತಾ ಹೋದ್ರು. ಅವಳು ಕೇಳಿದ್ದೇನೋ ಸಾವಿಲ್ಲದ ಮನೆಯ ಸಾಕ್ಷಿ, ಸಿಕ್ಕಿದ್ದೇನೋ ಸಾವಿನ ವ್ಯಾಪಕತೆ. ಹಾಗಾಗಿ ಏನಾಯಿತು, she started sharing her experience. ಹಾಗೆಲ್ಲ ಆಗಿ ನಾನು ಇಷ್ಟಾದರೂ ಕೂಡ ನನಗೆ ಸಿಕ್ಕಲಿಲ್ಲ ಅಂತ ಬುದ್ಧನ ಹತ್ರ ಹೇಳಿಕೊಂಡಾಗ ಅದು ಅವರು ತೋರಿಸುವ ಕರುಣೆ. ಬುದ್ಧನ ಕರುಣೆ ಕಿಸಾಮೀನ ಕರುಣಾಸ್ಪದವಾದ ಸ್ಥಿತಿಗೂ ಇರಬೇಕು. ಒಂದು ಭಾವನೆ, ಇನ್ನೊಂದು ಒಂದು ಭಾವನೆ. ಅದರಿಂದ ಈ ಕ್ರೋಧ, ಕ್ರೋಧ ಅಂತ ಏನು ಮುಖ್ಯವಾಗಿರೋದು, ಸಾಧನೆ. ನಾನು ಆಗೋದಿಲ್ಲ, ನಾನು ನಿರ್ವಹಿಸ್ತೀನಿ. ಇದು ರತಿ ಇದೆಲ್ಲ ಅದಕ್ಕೆ ರತಿಯನ್ನು ಅವಳ ಗಂಡ ಕಾಮನೂ ಮೂಲ ಇರೋದೇನೆ ಇದರಲ್ಲಿ ಕಾಮ ಮತ್ತು ಕ್ರೋಧ. ಅದರಿಂದ ಎಲ್ಲ ಕಡೆಗೂ ಮುಖ್ಯವಾಗಿ ಬರೋದು ಸೆಕ್ಸ್ ಅಂಡ್ ವೈಲೆನ್ಸ್. But these are the two important things, driving force is attractive, the other one is repulsive. And sex and violence, they are the basic factors. You show them how. ಹಸಿ ಹಸಿಯಾಗಿ ಹಾಗೆ ಹೇಳಿದಾಗ ಅದೇ ಪರಿಪಾಕಗೊಂಡಾಗ ಅದು ಶೃಂಗಾರ ಮತ್ತು ವೀರ ರಸ ಅಂತ ಅನ್ನಿಸ್ಬೋದು. ಮತ್ತೆ ಎಲ್ಲಾ ಕಾಲದಲ್ಲಿಯೂ ಕೂಡ ಮಹಾಕಾಲ ಅಂದ್ರೆ ಶೃಂಗಾರ ವೀರ ಯುಗ ರಸ ಇಷ್ಯತೆ. ಮಹಾಕಾವ್ಯದ ಬಗ್ಗೆ ಹೇಳೋರೆಲ್ಲರೂ ಕೂಡ ಇದರಿಂದ ಬರುತ್ತೆ, ಇದು ರಜೋಗುಣದಿಂದ ಬರುತ್ತೆ. ಆ ಗುಣಗಳು, ಆ ಗುಣಗಳು ಸಂಬಂಧಿಸಿದಂತಹ ಯೋಗ ಅದನ್ನೆಲ್ಲ ಹೇಳಬೇಕು. ಇವತ್ತು ಅಷ್ಟು ಕಾಲಾವಕಾಶ ಇಲ್ಲ. ಅದನ್ನು ಓದಬೇಕು. ಇನ್ನೊಂದು ಈ ಉತ್ಸಾಹ, ಇದು ಶೋಕಕ್ಕೆ ವಿರುದ್ಧವಾದದ್ದು. ಶೋಕದಲ್ಲಿ ಇದು ಮಾಡಕ್ಕಾಗಿರುವುದಿಲ್ವಲ್ಲ, ಅಪ್ರತೀಕಾರವಾದದ್ದು ಶೋಕ. ಉತ್ಸಾಹ ಇಲ್ಲ ಅನ್ನುವಂಥದ್ದನ್ನು ಮಾಡಿ ಹಾಗೆ ಈ ರುದ್ರ ಏನು ರುದ್ರ ಅಂದ್ರೆ, ರುದ್ರಕ್ಕೂ ಭಯಾನಕಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ರುದ್ರ ಅಂದ್ರೆ ನಮ್ಮನ್ನು ನೋಡಿದಾಗ ಗಾಬರಿ ಆಗುತ್ತೆ, ಆದ್ರೆ ರುದ್ರ ರಮಣೀಯ. ವಾಟರ್ ಫಾಲ್ಸ್ ನೋಡ್ತೀವಿ, ಫಾಲ್ಸ್ ನಲ್ಲಿ ನಿಂತ್ಕೊಂಡಾಗ ಬಿದ್ದರೆ ಏನಾಗುತ್ತಪ್ಪ ಅನ್ಸೋ ಹಾಗೆ. ಹಿಮಾಲಯ ಪರ್ವತಕ್ಕೆ ಹೋಗ್ತೀವಿ, ಕೈಲಾಸ್ ಮೌಂಟೇನ್ ಹೋಗ್ತೀವಿ, ಚಳಿ ನೀರು ಮರಗಿಸ್ತಾ ಇರುತ್ತೆ,
ಆದರೂ ಕೂಡ ಅಂತ ನೋಡ್ತೀವಿ. ಅದರಿಂದ ಭಯ ಅಂತ ಅನ್ನೋದು ಒಂದು ಕಡೆ ಇದ್ರೂ ಕೂಡ ಭಯವನ್ನು ಕಾಣಿಸುವ ರೀತಿಗಳು ಬೇರೆ ಬೇರೆಯಾಗಿ ಈ ರುದ್ರ ಅನ್ನುವುದರಲ್ಲಿ ಅದು ಕಾಳಿ ಅಥವಾ ಶಿವನೇ ರುದ್ರ ಅವತಾರದಲ್ಲಿ ಬಂದಾಗ ಮೂರು ಕೂಡಲೇ ಗಾಬರಿ ಬಿಟ್ಟರು ಕೂಡ ನೋಡ್ಬೇಕು ಮತ್ತೆ ಅಂತ ಅನಿಸ್ತು. ಹಾಗಿದ್ದಾಗ ಅದು ರೌದ್ರ. ಅದರಿಂದಲೇ ನೀವು ಯಕ್ಷಗಾನಕ್ಕೆ ಹೋದರೆ ಯಾವುದೊಂದು ಬಣ್ಣ ವೇಷಗಳು ಈ ಉಗ್ರವಾದಂತಹ ಕಳ್ಳನಿಗೆ ಇರ್ಬೋದು, ರಾಕ್ಷಸನಿಗೆ ಇರ್ಬೋದು, ಅದರ ತಕ್ಷಣ ಅವರು ಕುಣಿತ ಅವರ ಚಂಡೆ ಅಲ್ಲ ಒಂದು ರಾಷ್ಟ್ರವಾಗಿ because of that adventurous spirit. ಉತ್ಸಾಹ ಇದ್ದಾರೆ. ಯಾವುದು ಒಂದು ಇನ್ನೊಂದು ತರ ಇರಲಿಲ್ಲ, ಇರ್ಬೇಕಾಗಿಲ್ಲ, ಇದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಮುಂಚೆ ಎಲ್ಲ ಕೂಡ ಇಮ್ಯಾಜಿನೇಷನ್, ಪ್ರತಿಭಾ. ಆ ಇಮ್ಯಾಜಿನೇಷನ್ ಪ್ರತಿಭಾ ಅನ್ನೋದೇನೆ ಇವುಗಳನ್ನ ಬೇರೆ ಬೇರೆ ರೀತಿ ಪ್ರತಿಯೊಬ್ಬರ ಪ್ರತಿಭೆ ಬೇರೆಯಾಗಿದ್ದಾಗ ನೋಡುವವರಲ್ಲಿ ಒಂದು ಪ್ರತಿಭೆ ಇರುತ್ತೆ, ಮಾಡುವವರಲ್ಲಿರುವಂಥದ್ದು ಕಾರೈಕ್ರಿ ಪ್ರತಿಭೆ, ನೋಡುವವರಲ್ಲಿ ಒಂದು ಭಾವೈಕ್ರಿ ಪ್ರತಿಭೆ. ನಿಮಗೇನು ಅನ್ಸುತ್ತೋ ಹಾಗೆ ನಿಮ್ಮ ಅನಿಸಬೇಕು, ಆದರೆ ಅನಿಶ್ಚಿತೆಯನ್ನು ಸಾಮಾನ್ಯ. ಆದ್ರೆ ನೀವು ಎರಡು ನಾಟಕ ಹೋಲಿಸಿದಾಗ ಅಲ್ಲಿರುವ ಸಾಧ್ಯತೆ NTR ನಲ್ಲೂ ಹೊಸ ವಿಷಯ ಸಿಗುತ್ತದೆ, ವಿದ್ಯಾರ್ಥಿ ಭವನದಲ್ಲೂ ಹೊಸ ವಿಷಯ ಸಿಗುತ್ತದೆ. ವ್ಯತ್ಯಾಸ ಇದೆಯಾ ಇಲ್ವಾ? ಏನು ಇಟ್ ಈಸ್ ಲೈಕ್ ಎ ಕಾಂಬಿನೇಷನ್ ಆಫ್ ವೇರಿಯಸ್. ವಾಟ್ ಆರ್ ದೋಸ್ ಥಿಂಗ್ಸ್ ದಟ್ ಆರ್ ಯೂಸ್ಡ್? ಏನನ್ನು ಬಳಸ್ತಾ ಇದ್ದೀವಿ ಅಂತ ಗೊತ್ತಿರೋದು. Okay. Yes, that is a good question. ಪ್ರತಿ ಶೃಂಗಾರ, ಹಾಸ್ಯ, ಶೋಕ, ಕರುಣ, ಕ್ರೋಧ, ರೌದ್ರ, ಉತ್ಸಾಹ, ವೀರ, ಭಯ, ಭಯಾನಕ, ಜುಗುಪ್ಸ, ಬೀಭತ್ಸ, ವಿಸ್ಮಯ, ಅದ್ಭುತ ಅಂತ ಒಂದು ಇದರಲ್ಲಿ ಶೋಕ, ಕ್ರೋಧಕ್ಕೆ ರೌದ್ರ ಅಂತ ಒಂದು ಅದು ಆಸ್ವಾದ್ಯವಾಗಿ ವೀರರಸ, ಉತ್ಸಾಹ ಬಹಳ ಮುಖ್ಯ. ಉತ್ಸಾಹ ಇದ್ದಾಗ ಮಾಡಬೇಕು, ಇನ್ನೊಬ್ಬರನ್ನು ಪಡಿಬೇಕು, ತಾನು ಗೆಲ್ಲಬೇಕು, ಇಲ್ಲಂದ್ರೆ ಸಾಯ್ಬೇಕು. ಹೀಗೆ ಹೋಗುವಂತಹ ವೀರರಸ ಅದು ಮನಸ್ಸನ್ನು ಕಲಕಿಕೊಳ್ಳುತ್ತೆ. Show violence, hard violence,
ಹಾಗೆ ಮಾಡಿದಾಗ ಅದು ಪ್ರಯಾಸ. ಈಗ ಮುಂದಿನ ಎರಡು ರೀತಿ ಒಂದು ಈ ಟ್ರಾಜಿಡಿಗಳಲ್ಲಿ, ಅದರಲ್ಲೂ ಯುರೋಪಿಯನ್ ಟ್ರಾಜಿಡಿಗಳಲ್ಲಿ, ಗ್ರೀಕ್ ಟ್ರಾಜಿಡಿಗಳಲ್ಲಿ ಅದು ಗಿನಿಪಸ್ ಅದು ದುಃಖ ಇದೆ, ಕರುಣ ಇದೆ, ಟ್ರಾಜಿಡಿ. ಆದರೆ ಅದು ಭಯಾನಕವಾಗಿ ಕಾಣಿಸ್ತದೆ. ಯಾಕೆಂದ್ರೆ ಭಯ ಯಾವುದನ್ನ ಭಯ ಅಥವಾ ಭೀತಿ ನಮ್ಮಲ್ಲಿನ ಸಂಕಟವನ್ನು ಬರ್ತಾರೆ. ಕೈಗೆ ರಕ್ತ ಹೊಂದಿದ್ದು ಅಲ್ಲಿ ಕೈ ತೊಳ್ಕೊಂಡು ಹೋಗ್ತಾನೆ ಇಲ್ಲ ಮನಸ್ಸಿನಿಂದ. ಮತ್ತು ಆ ಬೀಭತ್ಸಕ್ಕೆ ನೀವು ಅಂಗರಸವಾಗಿರುವುದೇ ಹೊರತು ಅಂಗೀರಸವಾಗಿ ಈ ರೌದ್ರ ಬೀಭತ್ಸ ಮತ್ತು ಭಯಾನಕ ಬೀಭತ್ಸಗಳನ್ನ ಅಂಗರಸವಾಗಿ ಇರಬಹುದೇ ಹೊರತು ಅಂಗೀರಸವಾಗಿ ರಸಗಳಲ್ಲಿಯೂ ಕೂಡ ಪ್ರಧಾನವಾದ ಅದಕ್ಕೆ ಪೂರಕವಾಗಿರುವಂತದ್ದು ಅಂಗರಸಗಳು. ಹಾಗೆ ಇವು ಅಂಗರಸಗಳಾಗಿ ಹೆಚ್ಚಾಗಿ ತಿಳಿದು ಬರುತ್ತದೆ. ಆದರೆ ಇನ್ನೊಂದಿದೆ, ಇವೆಲ್ಲಕ್ಕಿಂತ ಯಾವಾಗ ಅಂದ್ರೆ ವಿಸ್ಮಯ ಅಂತ. ಏನು ವಿಸ್ಮಯ ಅಂದ್ರೆ ಏನು? Magic. Yes. What happens in magic? ಇಲ್ಲದೆ ಇರುವುದನ್ನು ಇರೋ ಹಕ್ಕು ತೋರಿಸೋದು. ಇವತ್ತ ಅದ್ಭುತ ಕರೆದಿದೆ ಬಾಯಿಲಿ, ಅದ್ಭುತ ಕರೆದಿದೆ ಬಾಯಿಲಿ. ಅರ್ಜುನ ಕೃಷ್ಣನ ವಿರಾಟ್ ಸ್ವರೂಪ ನೋಡಿದಾಗ ಅದ್ಭುತ. ಯಾಕೆ ಇದು ಸಾಮಾನ್ಯವಾಗಿ ಇರುವಂತದ್ದಲ್ಲ. ಸ್ಮಯ ಅಂದ್ರೆ ಏನು? ಸ್ಮಯ ಅಂದ್ರೆ ಅಹಂಕಾರ.